जय अवरोगिणा इथये सर्वविद्यानां दक्षिणामूर्तये नमः। वक्रतुण्ड महाकाय कोटिसूर्यसमप्रभ निर्विघ्नं कुरु मे देव शुभकार्ये सर्वदा सर्वकार्ये सर्वदा वागीशाद्याः स्मृतसर्वार्थानां वक्रमे मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। श्रीरामदूतं शिरसा नमामि। हरि ओं। पूर्वं रामतपोवनानिगमनं हत्वा मृगं काञ्चनं वैदेहीहरणं जटायुमरणं सुग्रीवसम्भाषणं वालीनिग्रहणं समुद्रतरणं लङ्कापुरीदाहनं पश्चात् रावणकुम्भकर्णमथनम् एतद्विरामायणं श्रीराघवं दशरथात्मजम् अप्रमेयं सीतापतिं रघुकुलान्यरत्नदीपम् आजानुबाहुं अरविन्दगणायताक्षं श्रीरामं निशाचरविनाशकरं नमामि। जगन्माते पूज्य श्री वैदेही सहितं सुरद्रुमकरे हैवे महामण्डपे मध्ये पुष्पकमासने मणिमये वीरासने स्थितम् अग्रे वाजयति प्रपञ्चसुते तत्त्वमुनिजःपरं व्याख्यान्तं भरतादिः परिवृतं श्रीरामं भजे श्यामलं प्रस्मरामि। रघुनाथपदारविन्दं मन्दस्मिनं सुदर्भाषिषावजातं कर्णाविलम्ब जलकुण्डलोहिगण्डं कर्णाकृतीर्थनयनं नयनाभिरामं माता रामो पिता रामचन्द्रो भ्राता रामो मत्सकाराधवेण सर्वस्वमे दयाळेन्द्रे देवजाने लोकेश्वरं यशोधैर्यं निर्भयत्मरवदाराज्ञं वाक्पटुतञ्च सर्वस्मरणाद्भविदनारायणं नमस्कृत्यं देवदत्तं देवीं सरस्वतीं व्यासं ततो जयतीरेत व्यासं वश्चरत्तारं शक्वेत्पौत्रकर्षणं पराशरात्मजवन्दे शुभदात्मवन्दे व्यासाय रूपाय व्यासरूपाय विष्णवे नमो वै ब्रह्मणे वासिष्ठाय नमो नमः। हरि ओं तत्सत्। श्रीरामायणमेरुनि धर्मरत्नं करुणकरः सुन्दरे सुन्दरसोऽयं अञ्जनानन्दनोत्सव अञ्जनानन्दनोत्सव। हरि ओं तत्सत्। सर्वलोकशरण्याय सत्यधर्मैकमूर्तये हनुमद्दौत्यकृताय सीतारामाय मङ्गलम्। श्रीगुरुभ्यो नमः। ಈ ಒಂದು ಪವಿತ್ರವಾದ ಯೋಗಾಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಆ ಮಹಾನುಭಾವನ ಶ್ರೀ ಶ್ರೀಕಾಲಕುಲ ಪರಪ್ರಚತುಕ ಹನುಮತ್ ಸಮೇತ ಅಂತ ಆಂಜನೇಯ ಸ್ವಾಮಿ ಯೋಗಾಂಜನೇಯನಾಗಿ ತಾವೆಲ್ಲ ನೆನೆಸಿದ್ದಾರೆ. ಅವರ ಆದೇಶದ ಹಾಗೆ ತಾವೆಲ್ಲ ಸೇರಿ ಹಿರಿಯರೆಲ್ಲ ಇದ್ದೇವೆ. ಸನ್ಮಾನ್ಯ ಶ್ರೀ ನೀಲಪ್ಪನವರಿಗೆ ಯದುರಾಜನವರು ಈ ಒಂದು ಅರ್ಚಕಸ್ಯ ತಪೋಬಲ ಅಂತ ನಾವೇನು ಹೇಳ್ತೀವಿ ಎಲ್ಲರೂ ಹಾಗೆ ಮಹಾನುಭಾವನ ಆದತ್ತೊಂದನ್ನು ಆಶ್ರಯಿಸಿ ಅರ್ಚನೆ ಮಾಡಿಕೊಂಡು ಭಕ್ತಿಯಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿರ್ತಕ್ಕಂಥ ಒಂದು ನಮ್ಮ ಮಿತ್ರರಾದ ಶ್ರೀಮಂತ ಅಶ್ವತ್ಥನಾರಾಯಣ ಸ್ವಾಮಿಯವರು ಅಶ್ವತ್ಥನಾಗಿರ್ತಾರವರು ಅಂತ ಯಾರಿಗೆ ಯಾವ ರೀತಿಯಾದ ಅವರೋಗ ವೈದ್ಯೋ ಭಯರೋಗ ವೈದ್ಯೋ ಎರಡು, ಒಂದು ಅವರೋಗ ಒಂದು ಭಯರೋಗ, ಆ ಎರಡನ್ನು ಹೋಗಲಾಡಿಸಿ ಅಶ್ವತ್ಥರಾದವರನ್ನು ಅಶ್ವತ್ಥರಾಗಿರ್ತಾರೆ. ಅಂತಂದ್ರೆ ಅಶ್ವತ್ಥ ವೃಕ್ಷ ಯಾವ ರೀತಿ ಇರುತ್ತೋ ಹಾಗೆ ನೀವೆಲ್ಲಲ್ಲಿ ಯಾವ ರೀತಿ ಅಶ್ವತ್ಥ ವೃಕ್ಷಗಳನ್ನು ನಾವು ಮನಗಂಡಿದ್ದೆವೋ ಈ ಜೀವಕ್ಕೆ ನನಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಬೆಳೆದಿದ್ದು ಶಿವಮೊಗ್ಗದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೂರ್ವಾಸ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ ಅಶ್ವತ್ಥ ವೃಕ್ಷ ಇದೆ. ಅಲ್ಲಿ ನಮಸ್ಕಾರ ಮಾಡ್ಕೊಂಡಿದ್ದೆ. ದೂರ್ವಾಸ ಮಹರ್ಷಿಗಳು ಗೊತ್ತಿರೋ ಹಾಗೆ ರುದ್ರಾಂಶ ಸಂಭೂತರು. ಅದರ ಹಿಂದೆ ಭೀಮೇಶ್ವರ ದೇವಸ್ಥಾನ ತುಂಗಾ ನದಿ ತೀರ. ಹಾಗೆಯೇ ಆಂಜನೇಯ ಸ್ವಾಮಿಯ ಒಂದು ಕೃಪಾ ಕಟಾಕ್ಷ. ನಮ್ಮ ನೀಲಪ್ಪನವರು ಅವರದೇ ಆದಂತಹ ಒಂದು ಅಚ್ಚುಕಟ್ಟಾದ ಸ್ವಾಮಿಯ ಪೂಜಾ ವಿಧಾನದಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಎಲ್ಲರಿಗೂ ಗೊತ್ತಿದೆ, ಯದುರಾಜನ ಮಿತ್ರರು, ಆಪ್ತ ಮಿತ್ರರು. ನಮ್ಮಲ್ಲಿ ಯಾವ ಅಭಿಪ್ರಾಯ ಭೇದವೂ ಇಲ್ಲ. ಒಬ್ಬಟ್ಟೆ ಒಗ್ಗಟ್ಟು, ಒಗ್ಗಟ್ಟೆ ಒಬ್ಬಟ್ಟು, ಕೆಡದೇ ಇರೋ ಒಬ್ಬಟ್ಟು, ಅದೇ ಇರಬೇಕಾಗುತ್ತೆ. ಆಮೇಲೆ ನೀಲಪ್ಪನವರ ಹೆಸರನ್ನು ಶಾಂತ ತಕ್ಷಣ ನಾನು ಕೇಳಿದೆ. ರಾಮಾಯಣದಲ್ಲಿ ಬರ್ತಕ್ಕಂಥ ಮಹಾನುಭಾವ ನೀಲ ಹೇಳಿದ್ದಾರೆ. ಅವನು ಅಗ್ನಿ ಸಂಭೋಗ, ಅಗ್ನಿ ಅಂಶದಲ್ಲಿ ಹಾಗೂ ಅವರೆಲ್ಲರೂ ಅನೇಕ ದೇವಾನುದೇವರ ಸಂಭೂತರಾಗಿ ರಾಮನು ಅವತಾರ ಮಾಡಿ ಬಂದಾಗ
ಈರನಿಗೆ ಮೊದಲೇ ವಿದ್ಯುಕ್ತವಾದ ಅಜ್ಞಾನಿತ್ತು. ಶ್ರೀರಾವಣನ ಮುಖ್ಯಮಂತ್ರಿಯಾದ ಪ್ರಹಸ್ತನನ್ನ ಅವನೇ ಕೊಲ್ಲಬೇಕು. ಒಬ್ಬೊಬ್ಬರಿಗೊಂದೊಂದು ಕೆಲಸ ನಿರ್ವಹಿಸಿಬಿಟ್ಟಿದ್ದಾರೆ. ಗೊತ್ತಾಗಿರುತ್ತೆ. ಮುಖ್ಯಮಂತ್ರಿ ಪ್ರಹಸ್ತ ಅವನನ್ನ ಕೊಂದರೆ ಲಂಕೆಯ ಅರ್ಧಭಾಗವನ್ನು ಹನುಮಪ್ಪ ಕೊಂಡಿದ್ದ. ಯಾರು? ಅಕ್ಷಕುಮಾರ ವಧ. ಇವತ್ತು ಸುಂದರಕಾಂಡದ ತಮಗೆ ಹೆಚ್ಚಿಗೆ ನಾನು ಹೇಳಿ ಕಷ್ಟ ಆಗ್ತದೆ. 1.5 ಗಂಟೆ ಕಾಲ ನೀವು ಸಮಯ ತಂದುಕೊಂಡಿದ್ದೇನೆ. ಅಷ್ಟರಲ್ಲಿ ಹೇಳೋದು ಕಷ್ಟ. ಆದರೆ ಒಂದೊಂದು ವಿಚಾರವನ್ನು ಒಂದೊಂದು ಸಣ್ಣ ಸಣ್ಣ ಉದಾಹರಣೆಗಳನ್ನು ತೆಗೆದುಕೊಂಡಾಗ ನಾವು ಶುರು ಮಾಡುವಾಗ ಓಂಕಾರದಿಂದ ನಾವು ಶುರು ಮಾಡ್ತೇವೆ. ಓಂಕಾರದಲ್ಲಿ ಆ ಅನುಭವ ಇದ್ದಾನೆ. ಅಕಾರ ಉಕಾರ ವಕಾರ ಇತಿ ಅನೇವಂ ವೇದ ಇತ್ಯುಪನಿಷತ್ ಅಂತೀವಿ. ಆಯತನಂ ವಾನ್ ಭವತಿ ಆಯತನವಾನ್ ಭವತಿ ಆಯತನವಾನ್ ಭವತಿ ಸಂವತ್ಸರೋ ವಾ ಅಪಾಮಾಯತನಂ ಆಯತನವಾನ್ ಭವತಿ ಯದೀವ ಸಂವತ್ಸರಂ ವೇದ ಅಂತಂದಾಗ ಆಯತನ ಅಂದ್ರೆ ಇದು ಮನೆ ಅಂತ ಅರ್ಥ. ಆಯತನ ಅಂದ್ರೆ ಸಿದ್ಧಾಯತನಂ ಭವತಿ ಕೃಷ್ಣಾಯತನಂ ಭವತಿ ರಾಮಾಯತನಂ ಭವತಿ ಹನುಮಾಯತನಂ ಭವತಿ ಅಶ್ವಿನಿ ದೇವತಾಭ್ಯೋ ನಮಃ ಅವರೋಧ ವೈದ್ಯ ಭಕ್ತವತ್ಸಲ ಅಂತ ಮಾಡಿದಾಗ ಈ ಆಯತನ ಅಂದ್ರೆ ನಮಗೆ ನಾವು ಬಹಳ ಚೆನ್ನಾಗಿ ಹಿರಿಯರು ಹೇಳ್ಕೊಂಡಿದ್ದಾರೆ. ಎಲ್ಲರೂ ನಾವು ಹೇಗಾದ್ರೆ ನಾವೇನಂತೀವಿ ಸಂಧ್ಯಾವಂದನೆ ಏನೇ ಮಾಡುವಾಗ ಅಪವಿತ್ರ ಪವಿತ್ರೋ ವಾ ಸರ್ವ ಅವಸ್ಥಾಂಗತೋ ವಿವಾ ಯಸ್ಮರೇ ಪುಂಡರೀಕಾಕ್ಷಂ ಸ ಬಾಹ್ಯ ಭ್ಯಂತರ ಶುಚಿ. ಹೊರಗಡೆ ಒಳಗಡೆ ಎರಡು ಶುಚಿ ಮಾಡೋದು ಕೇಳ್ಕೊತೀವಿ. ಅದರಿಂದಾಗಿ ಆಯತನವಾನ್ ಭವತಿ ತಾವು ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ರೆ ದಯವಿಟ್ಟು ಮನಸ್ಸನ್ನ ಮನೆಯನ್ನಾಗಿ ಇಟ್ಕೊಂಡಾಗ ಮನೆಯೇ ದೇವಾಲಯ, ಮನಸ್ಸೇ ದೇವಾಲಯ ಎರಡು ಆಗುತ್ತೆ. ಅಲ್ಲಿಗೆ ಮನಸ್ಸು ಚೆನ್ನಾಗಿರುತ್ತೆ, ಕುಟುಂಬವೂ ಚೆನ್ನಾಗಿರುತ್ತೆ. ಕುಟುಂಬವೇ ಒಂದು ಯೂನಿಟ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ನಲ್ಲಿ, ಒಂದು ಘಟಕ. ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ. ಹನುಮಪ್ಪ ರಾಷ್ಟ್ರ ಚಿಂತಕ. ಹನುಮಪ್ಪ ಇವತ್ತು ಸಹ ತಮಗೆ ತಿಳಿದಿರೋ ಹಾಗೆ ಇಡೀ ಜಗತ್ತಿನಲ್ಲಿ ಏನನ್ನೂ ಬಯಸದೆ, ಯಾವುದೇ ಕಲ್ಮಶವಿಲ್ಲದೆ, ನಿಷ್ಕಳಂಕವಾದ, ಪ್ರೇಮಪೂರಿತವಾದ, ಸಮಾಜಯುಕ್ತವಾದ, ಸ್ವಾಮಿನಿಷ್ಠೆಯಿಂದ ಒಳಗೂಡಿದ ಸೇವಾ ತತ್ಪರರಾದವರಲ್ಲಿ ಅಗ್ರಗಣ್ಯ ನಮ್ಮಪ್ಪ ಆಂಜನೇಯ ಸ್ವಾಮಿ. ಅವನಿಗೆ ಯೋಗಾಂಜನೇಯ ಸ್ವಾಮಿಗೆ ಹಾಗೆ ನೆನೆಸಿದ್ದಾನೆ. ನೀರತ್ತವರ ನಿಮ್ಮಂದ್ರ ಅವನ ಯೋಗವೇ ಅವನು ಮಹಾನ್ ಯೋಗಿ. ಆದ್ದರಿಂದ ಯೋಗಾಂಜನೇಯ ಸ್ವಾಮಿ, ಭಕ್ತಾಂಜನೇಯ ಸ್ವಾಮಿ, ರಾಮಾಂಜನೇಯ ಸ್ವಾಮಿ, ಹೀಗೆ ನಾವು ಅನೇಕ ಆಂಜನೇಯರಿಗೆ ನಾವು ಒಂದು ಅಚ್ಚುಕಟ್ಟಾದ ಕ್ವಾಲಿಫಿಕೇಶನ್, ಗುಣವಿಶೇಷ ಅಂತ ಇಂಗ್ಲಿಷ್ನ ಕನ್ನಡದಲ್ಲಿ ಯೋಗ. ಯೋಗ ಕರ್ಮಸು ಔಷಧ, ಯೋಗ ಚಿತ್ತವೃತ್ತಿ ನಿರೋಧಕ. ಎರಡು ಡೆಫಿನಿಷನ್ ಯೋಗಕ್ಕೆ ನಾವು ತಿಳ್ಕೊಂಡ್ರೆ ಸಾಕು. ಎಲ್ಲರಿಗೂ ಆಸನವನ್ನು ಮಾಡಲಿಕ್ಕೆ ಆಗಲಿ, ಅಷ್ಟಾಂಗ ಯೋಗವನ್ನು ಮಾಡಲಿಕ್ಕಾಗಲಿ ಕಷ್ಟವಾಗುತ್ತೆ. ಆದರೆ ಯೋಗದ ಚಿತ್ತವೃತ್ತಿ ನಿರೋಧಕ. ಅವನನ್ನು ಸ್ಮರಣೆ ಮಾಡುವಾಗ, ಅವನ ಸನ್ನಿಧಿಯುವಾಗ ಅವನನ್ನೇ ಮನಸ್ಸಿನಲ್ಲಿ ದಯವಿಟ್ಟು ತಗೊಳ್ಳಿ. ಗುರು ಸ್ವಾಮಿಗಳು ತಗೊಳ್ಳಿ. ಅದು ತಿಳಿದಿರೋ ಸಕೀಲ್ ಮಾಡ್ಕೊಳಪ್ಪ, ಸರಿ ಹೋಯ್ತದೆಯಲ್ಲ ಅಂತ. ಸಕೀಲ್ ಮಾಡ್ಕೊಳಪ್ಪ ಮಗ, ಸರಿ ಹೋಯ್ತದೆಯಲ್ಲ ಅಂತ ಹಳ್ಳಿ ಭಾಷೆ. ಸಕೀಲೋದ್ರ ಒಳಗಡೆ ಕೀಲಿ ಕೈ ಇಟ್ಕೊಂಡು ಇರ್ತಕ್ಕಂತೆ. ಆ ಕೀಲಿ ಕೈ ಅವನ ಜೊತೆ ಇರುತ್ತೆ, ಬೇಕಾದ ಅವನ ಕೈ. ಸುಂದರಕಾಂಡದಲ್ಲಿ ನಮಗೆ ರಾಮಾಯಣದಲ್ಲಿ ಗೊತ್ತಿರೋ ಹಾಗೆ ಶ್ರೀಮದ್ ರಾಮಾಯಣ 24,000 ಶ್ಲೋಕಗಳಲ್ಲಿ ಸುಂದರಕಾಂಡ ಅನ್ನೋದು ತುಂಬ ಪ್ರಮುಖವಾಗಿ ಆಕ್ರಮಿಸಿಕೊಳ್ಳು ಮನಸ್ಸನ್ನ, ಮನೆಯನ್ನು. ಆದ್ದರಿಂದ ನಾನು ಕಳೆದ ಸತಿಯೂ ತಮ್ಮೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡಿದೆ. ಅದು ಒಂದು ಪುಸ್ತಕವನ್ನಾರು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ದೇವರ ಪೂಜಾ ಮಂದಿರದ ಹತ್ರ ಇಟ್ಕೊಳ್ಳಿ. ಎಷ್ಟಾಗುತ್ತೋ ಒಂದೊಂದು ಶಿಕ್ಷೆ ಪುಸ್ತಕ ಓದಿ. ತಾನೇ ತಾನಾಗಿ ನಿಮಗೆ ಒಳ್ಳೇದಾಗುತ್ತೆ ಎಂದು ಗೊತ್ತಿಲ್ಲದೆ ಇರೋ ಹಾಗೆ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಹೆಸರೇ ಸುಂದರಕಾಂಡ ಅಂತ ಅದಕ್ಕೆ ಇರೋದು. ಅದನ್ನು ಗಮನಿಸ್ಕೊಳ್ಳಿ ತಾವು. ಅಲ್ಲಿ ಸುಂದರಕಾಂಡ ಶುರುವಾಗತಕ್ಕಂಥ ರೀತಿಯನ್ನು ವಾಲ್ಮೀಕಿ ಹೇಗೆ ಶುರು ಮಾಡಿದ್ದಾರೆ ಅದನ್ನು ತಾವು ಗಮನಿಸ್ಕೊಳ್ಳಿ. ಮನಸ್ಸು ಕೊಟ್ಟು ಒಂದು 2 ನಿಮಿಷ ಕೇಳ್ಕೊಳ್ಳಿ ದಯವಿಟ್ಟು. ಯಾವ ರಾಜಕೀಯವನ್ನು ಇಟ್ಕೋಬೇಡಿ, ಅವನನ್ನೇ ಇಟ್ಕೊಳ್ಳಿ ದಯವಿಟ್ಟು. ಮನಸ್ಸನ್ನು ಇಟ್ಕೊಳ್ಳಿ, ಕೇಳ್ಕೊಳ್ಳಿ. ನಾನು ಅಂತ ಹೇಳ್ತಾ ಇಲ್ಲ, ಅವನು ಹೇಳಿಸ್ತಾ ಇಲ್ಲ. ನೀ ನುಡಿದರೆ ನಾನು ನುಡಿವೆನು, ನೀ ನುಡಿಸದಿದ್ದರೆ ನಾನು ನುಡಿಯೇನು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಅಂತ ಹೇಳ್ತೇವಲ್ಲ. ಅವನ ಕೃಪೆ ಇದ್ದರೆ ಏನು ನಡೆಯೋದಿಲ್ಲ ಅಂತ. ಅವನ ಕೃಪೆ
ವಾಲ್ಮೀಕಿ ರಾಮಾಯಣವನ್ನು ರಚಿಸಿದಂಥ ಮಹರ್ಷಿಗಳು ನಾರದರ ಅಪ್ಪಣೆ ಹಾಗೆ ಸರಸ್ವತಿ ಒಲಿದು ನಡೆಸಿದಾಗ ನುಡಿಸಿದಾಗ ರಚಿಸಿದಂತಾದಲ್ಲಿ ಎಲ್ಲ ಮಾಡ್ಕೊಂಡು ಬಂದರು. ಅರಣ್ಯ ಬಾಲಕಾಂಡ ಆಯಿತು, ಅಯೋಧ್ಯಾಕಾಂಡ ಆಯಿತು. ಅಯೋಧ್ಯಾಕಾಂಡದ ಪಾಲಿಟಿಕ್ಸ್, ರಾಜಕೀಯ, ಈಗ ಅದೆಲ್ಲ ಬೇಡ, ನಮಗೆ ಇಲ್ಲಿ ಬೇಡ. ಆದರೆ ರಾಜಕೀಯ ಆಗಿ ಏನೇನಾಯಿತು ಅಂತ ಗೊತ್ತಿದೆ. ಆಮೇಲೆ ಅರಣ್ಯಕಾಂಡ, ಆಮೇಲೆ ಕಿಷ್ಕಿಂಧಾಕಾಂಡ, ಆಮೇಲೆ ಸುಂದರಕಾಂಡ, ಆಮೇಲೆ ಯುದ್ಧಕಾಂಡ. ಸ್ವಾಮಿ ಬರೋದೇನೆ ಆ ಸುಂದರಕಾಂಡದ ಕಿಷ್ಕಿಂಧಾಕಾಂಡದ ಕೊನೆಗೆ ಸುಂದರಕಾಂಡ ಇಡೀ ಅವನು ಆಕ್ರಮಿಸಿಕೊಂಡಿದ್ದಾನೆ. ಆವಾಗ ನಮಗನ್ಸುತ್ತೆ ವಾಲ್ಮೀಕಿ ಮಹರ್ಷಿಗಳು ಅದನ್ನ ಬರೆದಿದ್ದಾರೆ. ಹನುಮತ್ ವಿಜಯಕಾಂಡ ಅಂತ ಇಟ್ಬಿಟ್ಟು ಹೆಸರನ್ನ. ಆಂಜನೇಯ ಅಂತ ಇಲ್ಲ. ನಾವು ಯಾವಾಗ ಆರಂಭ ಮಾಡ್ತೇವೋ ಆ ಸ್ವಾಮಿ ನಿಧಾನ ಲೆಕ್ಕ. ಯಾವಾಗಲೂ ರಾಮಾಯಣ ಪಾರಾಯಣ ಮಾಡುವಾಗ ಒಂದು ಮಣೆ, ಒಂದು ದೀಪ ಇಟ್ಟಿರ್ತೇವೆ. ತಮ್ಮ ಗೊತ್ತಿದೆ ಇದೆಲ್ಲ. ಇಲ್ಲಿ ಸಾನ್ನಿಧ್ಯವೇ ಇದೆ, ಯಾವಾಗಲೂ ಉರಿತಾ ಇದ್ದ ದೀಪ. ಆ ರೀತಿ ಯೋಚನೆ ಇಲ್ಲ. ಆಗ ಹನುಮತ್ ವಿಜಯಕಾಂಡ ಅಂತ ಇಟ್ಬಿಟ್ಟಿದ್ರಲ್ಲ, ಅವನ ಕೋಪ ಬಂದು ಆಂಜನೇಯ ನನ್ನ ಹೆಸರು ಬರಬಾರ್ದು ಅಂತ ಹೇಳ್ತದೆ ನನಗೆ. ನೋಡಿ ಹೇಗಿದೆ, ನನ್ನ ಹೆಸರು ಎಲ್ಲೂ ಬರ್ಕೊಡುದು ಕಾವ್ಯದಲ್ಲಿ. ನಾನು ಹೋದೇನು, ನನ್ನ ಕ್ಲಾಸ್ ಹೇಳಿದ್ದು, ನಾನು ಹೋದೇನು ಅನ್ನೋ ಹಾಗೆ. ನಂದು ನಾನು ಏನಿಲ್ಲ, ಇವೆಲ್ಲ ರಾಮಂದು. ಆದ್ರಿಂದ ನೀವು ನನ್ನ ಹೆಸರು ಇಟ್ಕೊಡುದು ಅಂತಲ್ಲ. ಏನಾಗೋಯ್ತು ಮಹರ್ಷಿಗೆ, ಕಾವ್ಯ ನಿಂತೋಯ್ತು. ಏನಪ್ಪ ಇವ್ರಿಗೆ ಬಂದು ಕೂತ್ಕೊಂಡು ಹೇಳ್ತಾ ಇದ್ದಾರೆ, ನನ್ನ ಹೆಸರು ಇಟ್ಬೇಡಿ ಅಂತ. ಏನ್ ಮಾಡೋದು ಆಲೋಚನೆ ಮಾಡಿ ಒಂದು ನಿಘಂಟಿಗೆ ಅಂತ ಬಂತು. ನಿಘಂಟು ಅಂದ್ರೆ ಡಿಕ್ಷನರಿ ಇದ್ದೀವಿ ನಾವು. ಡಿಕ್ಷನರಿಯಿಂದ ಗೊತ್ತಿದೆ. ಎಷ್ಟೋ ಜನ ಡಿಕ್ಷನರಿ ಮರ್ತೋಗಿರ್ತೀವಿ. ಇವಾಗ ಹುಡುಗರು ಓದಲ್ಲ, ಬರೆಯಲ್ಲ, ಸ್ವಲ್ಪ ಹೆಚ್ಚಾಗಿ ಗೂಗಲ್ಲು ಮಾಡಿದ್ರೆ ಮೊಬೈಲ್ ಇಟ್ಕೊಂಡು ಬಿಡ್ತಾರೆ ನೋಡಿ. ಅದರಿಂದಾಗಿ ಡಿಕ್ಷನರಿ ಪದಗಳ ಅರ್ಥ ಇರ್ತಕ್ಕಂಥದ್ದು. ಒಂದು ಸಂಸ್ಕೃತದ ಶ್ರೀವತ್ಸ ನಿಘಂಟು, ಒಂದು ನಿಘಂಟಲ್ಲಿ ಸುಂದರ ಕವಿವಾಚಕ ಅಂತ ಇದೆ. ಅಂದ್ರೆ ಸುಂದರಕಾಂಡ ಅಂತ ಹೆಸರಿರ್ಬೇಕಾದ್ರೆ ಸುಂದರ ಕವಿಗೂ ಸುಂದರಕ ಅಂತ ಒಂದು ಹೆಸರಿದೆ. ಇಟ್ಕೊಂಡ್ರು ವಾಲ್ಮೀಕಿ ಸುಂದರಕಾಂಡ ಅಂತ ಇಟ್ಬಿಟ್ರು. ಅವನನ್ನು ಸ್ವಲ್ಪ ಹೊತ್ತು ಕಂಡ, ಓಹೋ ನನ್ನ ಹೆಸರು ಬರಲ್ಲ. ಆದ್ರೂ ಅವನು ಗೊತ್ತಾಗಬೇಕು, ಅವನು ನವಜಾಗೃತಿ ಪಡಿತ. 9 ವ್ಯಾಕರಣಗಳನ್ನು ಓದ್ಕೊಂಡವನು ಸೂರ್ಯನ ಸುತ್ತ ಸಂಚರಿಸಿ ವೇದವನ್ನು ಅಭ್ಯಾಸ ಮಾಡ್ತಾನೆ. ಅದರಿಂದಾಗಿ ಅವನಿಗನ್ನಿಸ್ತು, ಏನಿದು ಸುಂದರ ಬಿಟ್ಟು ಸರಿ, ಸುಂದರ ಕವಿವಾಚಕ ಜ್ಞಾಪಕ ರೇ ಸ್ವಾಮಿ ಮಹರ್ಷಿಗಳು ಇದೆ. ಮತ್ತೆ ನನ್ನ ಹೆಸರು ಇಲ್ಲಪ್ಪ, ಸುಂದರಕಾಂಡ, ದಯವಿಟ್ಟು ಸುಂದರಕಾಂಡ ಒಪ್ಪಿಸ್ಕೋ. ಅವನು ಒಪ್ಪಿಸಿದ್ರು. ಉಳಿದಿದೆ 68 ಸರ್ಗ ಇದೆ ಸುಂದರಕಾಂಡದಲ್ಲಿ. ತಾವು ಜ್ಞಾಪಕ ಕೊಡ್ತೀರಿ. 68 ಸರ್ಗದಲ್ಲಿ ನೀವು ಒಂದೊಂದು ಸ್ವಲ್ಪ ಹೊತ್ತು ಓದಿದ್ರು ಕೂಡ 68 ದಿನಕ್ಕಾಗಿದ್ರೋ ಸರಿ. ಅದಲ್ಲದೆ ನಿತ್ಯ ಪಾರಾಯಣ ಅಂತ ಎಷ್ಟಾಗುತ್ತೋ ಅಷ್ಟು, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಶುದ್ಧವಾಗಿರ್ಬೇಕು ಆ ಸಮಯದಲ್ಲಿ. ಅದು ಓದ್ಕೊಂಡ್ರೆ ಅದಕ್ಕೆ ನಿಮ್ಗಾಗ ಒಳ್ಳೆಯದು ಪ್ರೇರಣೆ. ಯಾರಾದ್ರೂ ಓದ್ಬೋದು, ಇಲ್ಲಿ ಯಾವ ಭೇದವೂ ಇಲ್ಲ. ದಯವಿಟ್ಟು ಅವ್ರಿಗೆ ಗೊತ್ತಿದೆ. ಅಚ್ಚುತರು ಹೇಳ್ತಾರೆ, ದಾರಿ ತೋರುತ್ತೆ ನಿಮಗೆ ಕರುಣಾಳುವ ಬೆಳಗ್ಗೆ ಮುಸುಕಿದಿ ಮೊಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನ ഇരുಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಬೇಡರೊಡನೆ ಸಾಕು ನನಗೊಂದು ಹೆಜ್ಜೆ ಮುನ್ನ ಇಂದಿರ ದಾರೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸಿ ಅಂತ ನನ್ನ ದಾರಿಯ ನಾನೇ ನೋಡಿ ಹಿಡಿದನು ಇನ್ನೂ ಕೈ ಹಿಡಿದು ನಡೆಸು ಅಂತ ಕೇಳ್ಕೋಬೇಕು. ಅವನು ಮಾನವ ಕೇಳ್ಕೊಂಡಾಗ ನೋಡಿ. ಅದರಿಂದಾಗಿ ಆ ಒಂದು 68 ಸರ್ಗಗಳಿಗೆ ಏನಿದೆ, ಒಂದು ಅಕಸ್ಮಾತ್ ನಿಮ್ಮ ಕಾರ್ಯಸಿದ್ಧಿ ಆಗಬೇಕು ಅಂದಾಗ ಮಾತ್ರ ಒಂದು ಸೂತ್ರ ಇದೆ. ರಾಘವೋ ವಿಜಯ ತಥ್ಯ ಮಮ ಸೀತಾಪತಿ ಪ್ರಭು. ಒಂದೇನೇ ರಾಘವೋ ಸಂಸ್ಕೃತ, ರಾಮಾಯಣ ಸಂಸ್ಕೃತ ಸುಲಭ ನಿಮಗೆ. ಭಾರತ ಸಂಸ್ಕೃತ ಕಷ್ಟ, ಭಾಗವತ ಸಂಸ್ಕೃತ ಕಷ್ಟ. ಯಾಕೆ ಅಂದ್ರೆ ಭಾರತದಲ್ಲಿ ಬರೀಬೇಕಾದ್ರೆ 1.25 ಲಕ್ಷ ಶ್ಲೋಕಗಳು ಇರೋದು. ಮಹಾಭಾರತ 1.25 ಲಕ್ಷ ಶ್ಲೋಕ. ಅದು ಬರೀಬೇಕಾದ್ರೆ ವ್ಯಾಸರಿಗೆ ಏನಪ್ಪಾ ಬರ್ಕೊಂಡು ಹೋಗ್ಬೇಕು, ನಾನು ಹೇಳ್ತಾ ಹೋಗ್ತೀನಿ. ಶಾರ್ಟ್ ಹ್ಯಾಂಡ್ ಶಾರ್ಟ್ ಹ್ಯಾಂಡ್ ರೈಟ್ ಅಂತ ಇದ್ದಿತ್ತಲ್ಲ, ಬರ್ಕೊಂಡು ಹೋಗ್ಬೇಕು. ಯಾರು ನೋಡ್ಬೋದು? ಗಣಪತಿ ಅಂತ ಯಾರಿದ್ದಾರೆ, ಗಣಪತಿನ ಇಟ್ಕೊಂಡು ಕೇಳ್ಕೊಂಡ್ರು, ಅಪ್ಪ ನೀನು ಬರೀ ನಾನು ಹೇಳ್ತಾ ಹೋಗ್ತೇನೆ. ನಾನು ಬರೀತೀನಿ ಸ್ವಾಮಿ ವ್ಯಾಸ ಮಹರ್ಷಿಗಳೇ, ನಿಲ್ಬಾರ್ದಂತೆ ಬರೀತಾ ಹೋಗ್ತಾ ಇರ್ಬೇಕು, ನಾನು ಬರೀತಾ ಇರ್ತೇನೆ. ನಿಂತೆ ನಾನು ನಿಂತ್ಬಿಡ್ತೇನೆ ಕಾಂಟೆಂಟ್. ಓ ಇದೊಂದು ಕಂಡೀಷನ್ ಹಾಕ್ಬಿಟ್ಟ ಅಂತ ಗಣಪತಿ. ಅವ್ರು ಯೋಚನೆ ಮಾಡಿದ್ರು. ತಕ್ಷಣ ಹೇಳಿದ್ರು, ಆಯ್ತಪ್ಪ ನಾನೇನು ಹೇಳ್ತೀನೋ ಆ ಶ್ಲೋಕವನ್ನು ಅರ್ಥ ಮಾಡ್ಕೊಂಡು ಬರೀ. ಅದರಿಂದಾಗಿ ಒಂದು ಶ್ಲೋಕ ಇವರು ಹೇಳೋರು ಬರೆಯೋರು ಇನ್ನೊಂದು ಶ್ಲೋಕ ಮನಸ್ಸನ್ನು ರೆಡಿ ಮಾಡ್ಕೋಬೇಕಾಯಿತು. ಆ ರೀತಿ ನೀವು ನಂಬಿಬಿಡಿ 1 ಲಕ್ಷ ಶ್ಲೋಕವನ್ನು ಬರೆದಿದ್ದಾರೆ ಮಹಾಭಾರತ. ಅದರಿಂದಾಗಿ ನಮಗೆ ಮನಸ್ಸಿನಲ್ಲಿ ಆಂಜನೇಯ ಸ್ವಾಮಿನ ನೆನೆಸ್ಕೊಂಡಾಗ
ನೀವು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾರ್ಥೈ. ಇದೊಂದು ಶ್ಲೋಕನ ನಿಮ್ಮ ಮನಸ್ಸು ತಂದ್ಕೊಳ್ಳಿ, ಹೇಳ್ಕೊಡ್ತಾರೆ ಅರ್ಚಕಬೇಕಾದ್ರೆ. ಎಲ್ಲವೂ ಇರುತ್ತೆ ಅಲ್ರಿ. ಅವನು ಸ್ಮರಣೆ ಮಾಡಿದ್ರೆ ನಿಮಗೆ ಬೇಕಾದಲ್ಲಿ ಎಲ್ಲವೂ ಬರುತ್ತೆ. ಅವನು ಅವನು ನಾನೇನು ಕೊಡಲ್ಲ, ನಿಮಗೆ ಕೊಡ್ತಾರೆ. ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತವಕಿಂಬಲ ರಾಮದೂತ ದಯಾಸಿಂಧೋ ಮತ್ಕಾರ್ಯ ಸಾಧೆಯ ಪ್ರಭೋ ಅಂತ ನಮಗೆ ಕಾರ್ಯಸಿದ್ಧಿ ಆಗಬೇಕಾದ್ರೆ ಅದೊಂದು ಶ್ಲೋಕ ಹೇಳ್ತಾರೆ, ಹೀಗೆ ಹೇಳ್ಕೊಂಡಿದ್ದಾರೆ. ಸತ್ಯಂ ವದ ಧರ್ಮಂ ಚರ. ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತವಗಿ ವದ ಅನ್ಬೇಕು. ವಧ ಅಂತ ಹೇಳ್ಬೇಡಿ ದಯವಿಟ್ಟು. ವಧ ಅಂದ್ರೆ ಕೊಂದ ಅಂತ. ಅದರಿಂದ ಸತ್ಯಂ ವದ ಅಂದ್ರೆ ಸತ್ಯವನ್ನು ಮಾತಾಡುತ್ತ, ಸತ್ಯಂ ವದ ಅಂದ್ರೆ ಸತ್ಯವನ್ನು ಕೊಂದ ಅದೇ ಇವಾಗ ನಡೀತಾ ಇರೋದು. ಅದರಿಂದಾಗಿ ಅದು ಬೇಡ ಅಂತ ಹೇಳೋದು ಬೇಡ, ರಾಜಕೀಯ ಬೇಡ. ಬೀಜಕಾಂಡವಿನಂ ಪ್ರೋಕ್ತಂ ಸರ್ವಪಾರಾಯಣೇಷು ಅಪಿ ತಸ್ಮಾತ್ ಪಾರಾಯಣಂ ಕೃತ್ವಾ ಧನ್ಯಾ ಭವತ ತತ್ವತಃ ತಿರುವಂತಪರಕಾಮೇನ ವಿದ್ವತ್ಪುತ್ರೇಕ್ಷುಣ ಶ್ರೀಮತ್ ಸುಂದರಕಾಂಡಸ್ಯ ಪಾಠಕಾರ್ಯೋ ವಿಲಾನತಃ ಶಾಂತಿ ಕರ್ಮಣಿ ಸರ್ವತ್ರ ತಥಾ ದುಸ್ವಪ್ನ ದರ್ಶನೆ. ಹುಡುಗರಿಂದ ಹಿಡಿದು ಮುದುಕರ ತನಕ ಕಾಡ್ತಕ್ಕಂಥದ್ದು ಮನಸ್ಸಿನ ಗೊಂದಲ, ಬಿಡಿ ಏನೋ ಸೆನ್ಸಿಟಿ ಆಗೋದಿಲ್ಲ, ಏನೋ ಆಗ್ತಾ ಇದೆ, ಸ್ಮೃತಿ ಶಕ್ತಿ ಕಡಿಮೆ ಆಗ್ತಾ ಇದೆ, ಮಾಡಬೇಕಾದ ಕೆಲಸ ಆಗ್ತಾ ಇಲ್ಲ. ಆಗ ದುಸ್ವಪ್ನ ದರ್ಶನೆ. ಅನೇಕ ಹುಡುಗರಿಗೆ ಕೆಟ್ಟ ಕನಸು ಬೀಳ್ತಕ್ಕಂಥ ಸಾಧ್ಯ ಈಗಿನ ಕಾಲದಲ್ಲಿ ಜಾಸ್ತಿ ಆಗಿದೆ. ಮೊಬೈಲು ನೋಡಬಾರ್ದನ್ನು ನೋಡೋದು, ಮಾಡಬಾರ್ದನ್ನು ಮಾಡೋದು, ಇದರಿಂದ ಮನಸ್ಸು ಕೆಡುತ್ತದ. ಆ ಮನಸ್ಸು ಕೆಡೋದನ್ನ ತಪ್ಪಿಸ್ತಾನೆ ಆಂಜನೇಯ ಸ್ವಾಮಿ. ಅವನು ಯೋಗಾಂಜನೇಯನಾಗಿ ನೀವು ಕೂದಿದ ನೋಡಿ, ನಿಮ್ಮ ಪುಣ್ಯ ಅದು. ಅವನು ಕೆಟ್ಟದ್ದನ್ನೆಲ್ಲ ಬಿಡಿಸಿ ಒಳ್ಳೆಯದನ್ನು ಮಾತ್ರ ನೀಡ್ತಾ ಹೋಗ್ತಾನೆ. ಶ್ರೀಮತ್ ಸುಂದರಕಾಂಡಸ್ಯ ಪಾಠಕಾರ್ಯೋ ವಿಧಾನಕ. ಈ ಸುಂದರಕಾಂಡವನ್ನು ಯಾರು ಸ್ಮರಿಸ್ತಾರೆ, ಜ್ಞಾಪಿಸ್ಕೋತಾರೆ, ಮಾಡ್ತಾರೆ, ಅವರಿಗೆ ದುಸ್ವಪ್ನ ದರ್ಶನ, ಕೆಟ್ಟ ಕನಸುಗಳು ಬೀಳೋದಿಲ್ಲ. ಮನಸ್ಸಿನ ಶಾಂತಿ ಇರ್ತದೆ, ಮನೆ ಶಾಂತಿ ಇರ್ತದೆ, ಕುಟುಂಬ ಶಾಂತಿ ಇರ್ತದೆ, ರಾಷ್ಟ್ರ ಶಾಂತಿ ಇರ್ತದೆ. ಆದ್ದರಿಂದಾಗಿ ಸುಂದರಕಾಂಡವನ್ನು ಪಠಣ ಮಾಡಿ. ಗ್ರಹ ಪೀಡಾಸು ಉಗ್ರಾಸು ರೋಗೇಶು ವಿಷಮೇಶು. ಯಾವುದೇ ಗ್ರಹ ಪೀಡೆ, ಮನಸ್ಸಿನ ತೊಂದರೆ ಇರಲಿ, ಏನೇ ವ್ಯಾಧಿ ಕಾಡ್ತಾ ಇರಲಿ, ವಿಷಮೇಶು ತೊಂದರೆ ಜಾಸ್ತಿ ಆಗಿರಲಿ, ಆಂಜನೇಯ ಸ್ವಾಮಿಯನ್ನು ಸ್ಮರಣೆ ಮಾಡ್ಕೊಳ್ತಾ ಇದ್ದಾಗ ನಿಮಗೆ ಗೊತ್ತಿಲ್ಲದಂಗೆ ಒಳ್ಳೆದಾಗ್ತಾ ಹೋಗ್ತದೆ. ಯೋಗಾಂಜನೇಯಾಯ ನಮಃ ಒಂದ್ಸತಿ ಹೇಳ್ಕೊಂಡು ಅದನ್ನೇ ಹೇಳ್ಕೊಂಡ್ರೆ ಸಾಕು. ಯೋಗಾಂಜನೇಯಾಯ ನಮಃ, ಶ್ರೀಮತೆ ಯೋಗಾಂಜನೇಯಾಯ ನಮಃ, ಶ್ರೀಮತೆ ಅಂತ ಹೇಳ್ಕೊಂಡ್ರೆ ಸಾಕು. ನಿಮಗೆ ಗೊತ್ತಾಗ್ತಿರೋ ಹಾಗೆ ಒಳ್ಳೆದಾಗ್ತಾ ಹೋಗ್ತದೆ. ಅರಣ್ಯೇ ಪ್ರಾಂತರೇಶಾಪಿ ಶಸ್ತ್ರ ಘೋರಾಗ್ನಿಪೀಡನೆ ಸರ್ವಸ್ವ ಆಪತ್ಸು ಘೋರಾಸು ನೈತಸ್ಮಾತ್ ತಾರಕಂ ಪರಂ. ತಾರಕಂ ಅಂದ್ರೆ ದಾಟಿಸ್ತಾನೆ ಅಂತ. ನಿಮ್ಗೇನು ನೋವು ಇರುತ್ತೋ ಆ ನೋವನ್ನು ದಾಟಿಸ್ತಾನೆ, ಕರ್ಕೊಂಡು ಹೋಗ್ತಾನೆ, ಕೈಗೆ ಕರ್ಕೊಂಡು ಹೋಗ್ತಾನೆ. ಅರಣ್ಯೇ ಕಾಡಲ್ಲಿ ಸಿಕ್ಕಾಕೊಂಡ್ರೆ, ಯಾವ್ದಾದ್ರು ಒಂದು ಕಣದೆ ಊರಲ್ಲಿ ದಾಪತ್ರೆಗೆ ಸಿಕ್ಕಾಕೊಂಡ್ರೆ, ಯಾವ್ದಾದ್ರು ತೊಂದರೆ ಆದ್ರೆ ಯಾರಿಂದಾರು ಚೋರ ಅಗ್ನಿಪೀಡನೆ, ಕಳ್ಳತನ ಇತ್ಯಾದಿ ಆಗ್ತಿರ್ತಕ್ಕಂಥ ನೋವಿದ್ರೆ, ಸರ್ವಸ್ವ ಆಪತ್ಸು ಏನೇ ತೊಂದರೆ ಇದ್ರೂ ಸಹ ಆಂಜನೇಯ ಸ್ವಾಮಿ ಹೋಗಲಾಡಿಸೋದ್ರಿಂದ, ಅವನ ಸ್ಮರಣೆಯಿಂದ ನೀವು ದಯವಿಟ್ಟು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಅದನ್ನ ಮನಸ್ಸಲ್ಲಿ ಕೊಡಿ. ಆಂಜನೇಯೋ ಮಹಾವೀರೋ ಹನುಮಾನ್ ಮಾರ್ಗಾತ್ ಬೆಳ್ಳ ತತ್ವಜ್ಞಾನಪ್ರದಃ ಸೀತಾದೇವಿ ಮುದ್ರಾಪ್ರದಾಯಕಃ ಅಶೋಕವನಿಕಾಕ್ಷೇತ್ರ ಸರ್ವಮಾಯಾ ವಿಭಂಜನಃ ಸರ್ವಬಂಧ ವಿಮೋಕ್ತ ರಕ್ಷೋ ವಿಧ್ವಂಸಕಾರಕಃ ಪರವಿದ್ಯಾ ಪರಿಹಾರಕ ಪರಶೌರ್ಯ ವಿನಾಶಃ ಪರಮಂತ್ರ ನಿರಾಕರ್ತ ಪರಯಂತ್ರ ಪ್ರಭೇದಕಃ ಸರ್ವಗ್ರಹ ವಿನಾಶಕ ಭೀಮಸೇನ ಸಹಾಯಕೃತ ಸರ್ವದುಃಖಹರ. ಅದು ಜ್ಞಾಪಕ ಇಟ್ಕೊಳ್ಳಿ. ಸರ್ವ ದುಃಖಹರ. ಏನ್ ನೋವಿದ್ರು ಹೋಗಲಾಡಿಸ್ತಾನೆ ನೋಡಿ. ಸರ್ವದುಃಖಹರ ಸರ್ವಲೋಕಕಾರಿ ಮನೋಜವ ಪಾರಿಜಾತ ದುರ್ಮೂಲಸ್ಥ ಸರ್ವಮಂತ್ರ ಸ್ವರೂಪವಾನ್ ಸರ್ವತಂತ್ರ ಸ್ವರೂಪೀಕ ಸರ್ವಯಂತ್ರಾತ್ಮಕ ಸ್ತಃ ಕಪೀಶ್ವರೋ ಮಹಾಕಾಯ ಸರ್ವರೋಗಹರ ಪ್ರಭು ವರಸಿದ್ಧಿಕರ ಸರ್ವವಿದ್ಯಾ ಸಂಪತ್ಪ್ರದಾಯಕ ಕಪಿಸೇನಾನಾಯಕಶ್ಚ ಭವಿಷ್ಯಚತುರಾನ್ನಃ ಕುಮಾರ ಬ್ರಹ್ಮಚಾರಿ ರತ್ನಗುಣದೀಪ್ತಿಮಾನ್ ಸಂಚಲತ್ ಭಾರತನಂತ ಲಂಬಮಾನ ಶಿವೋಜ್ವಲಃ ಗಂಧರ್ವ ವಿದ್ಯಾ ತತ್ವಜ್ಞೋ ಮಹಾಬಲ ಪರಾಕ್ರಮಃ ಕಾಲಾದೃಶಾನಿ ಮುಕ್ತಾಚ ಶೃಂಖಲಾ ಬಂಧನೋಷಃ ಸಾಗರೋತ್ಕಾರಕರಾಜ್ಞೋ ಶ್ರೀ ರಾಮದೂತ ಪ್ರತಾಪವಾನ್ ವಾನರಃ ಕೇಸರಿ ಸುತಸ್ಮಿಕಾಶೋಗೈವಾರಣಃ ಅಂಜನಾಗರ ವಸಂತೋಕೋ ಬಾಲಾರ್ಕಸರ್ಗಾನಃ ವಿಭೀಷಣ ಪ್ರೇಕೋ ದಶಗ್ರೀವಪುರಾಂತಃ ಲಕ್ಷ್ಮಣ ಪ್ರಾಣದಾತಾಚ ವಜ್ರಕಾರ್ಯ ಮಹಾತಿಥಿಃ ಚಿರಂಜೀವಿ ರಾಮಭಕ್ತೋ ದೈತ್ಯಕಾರ್ಯಕಾರಕಃ ಅಕ್ಷಹಂತ ಕಾಂಚನಾಭೋ ಪಂಚವಕ್ರೋ ಮಹಾತ್ಮಃ ದಕ್ಷಿಣೀ ಚಂದ್ರಃ ಶ್ರೀಮಾನ್ ಶ್ರೀಕಾಪ್ರಾಣಭಂಜನಃ ಗಂಧಮಾಲಧೀರಸ್ಥೋ ಲಂಕಾವೃತಾಹಕಃ ಸುಗ್ರೀವ ಸುಜೋ ಧೀರಃ ಶೂರೋ ದೈತ್ಯಗುಣಾನ್ವಿತಃ
ಶ್ರೀಕಾಂತಕ ಸುರಾರ್ಜಿತೋ ಮಹಾತೇಜ ಶ್ರೀರಾಮ ಚೂಡಾಮಿಕೃತ ಕಾಮರೂಪಿ ಪಿಂಗಳಾಕ್ಷೋ ಅರ್ಥಮೈನಾಕುರಿತ ಕಬಳೆ ಕ್ರಮಾಂತಾಂಡ ಮಂಡಲೋ ವಿದ್ಯೇಂದ್ರಿಯ ರಾಮಸುಗ್ರೀವ ಸಂಧಾತ ಮಹಿರಾವಣವರ್ಧನ ಸ್ಫಟಿಕಾ ಭುಗವಾಗೀಶ್ವರ ನವ್ಯಾಕೃತಿ ಪಂಡಿತ ಯತೃಪಾಹೋ ನೀಲವಂತೋ ಮಹಾತ್ಮ ಭಕ್ತವತ್ಸಲ ಸಂಜೀವನಗಾವರ್ತೋ ಶುಚಿರ್ವಾಗ್ಮಿ ದೃಢವ್ರತಃ ಕಾಲ್ಯಂ ಪ್ರಮಥನೋ ಹರಿನಕ್ಷಮರ್ಕ ತಾಂತರಿಗಾಂತ ಪ್ರಸನ್ನಾತ್ಮ ದಶಕಂಠವರಾಭರತೆ ಯೋಗಿ ಶ್ರೀರಾಮಕಥಾವರ ಶ್ರೀಕಾನ್ಮೇಣ ಪಂಡಿತಃ ವಜನಕೋ ವಜನಕೋ ರುದ್ರವೀರ್ಯೋತ್ತಮಃ ಇಂದ್ರಜಿತ್ಪ್ರಹಿತಾಮೋಹ ಬ್ರಹ್ಮಾಸ್ತ್ರ ವಿಮಾನಕಃ ಪಾರ್ಥಧ್ವಜಾಕಸನ್ಮಾಸೆ ಶರಪಂಜರವೇದಕಃ ದಶವಾಹುರ್ವಕಪೂಜ್ಯೋ ಜಾಂಬವತ್ಪ್ರೀತಿವರ್ತನಃ ಸೀತಾಸಮೇತ ಶ್ರೀ ರಾಮಪಾದ ಸೇವಾ ಪುರಂದರ इत्येवं श्री हनुमतो नाम्ना अष्टोत्तरं चतुर्वेदे यत् पठेत् शृणुयात् नित्यं यार ಹೇಳ್ತಿರೋ यत् पठेत् शृणुयात् नित्यं सर्वान् कामान् अवाप्नुयात् ಏನು ಒಳ್ಳೆಯದು ಕೇಳ್ಕೋತಿರೋ ಒಳ್ಳೆಯದು ಅವನ ಮಗನು ಅವನಿಗೆ ಹೇಳ್ಕೊಂಡು ಹೋಗಿ ನಾನು ಪಡ್ಕೊಂಡು ಹೋಗಿ ಪರವಾಗಿಲ್ಲ ಆ ಥರದ್ದಲ್ಲ ಒಳ್ಳೆಯದನ್ನು ಕೇಳ್ಕೊಡು ಒಳ್ಳೆಯದು ಕೇಳ್ಕೊಂಡ್ರೆ ಒಳ್ಳೆಯದು ಮಾಡಿ ಸರ್ವಾನ್ ಕಾಮಾನ್ ಅವಾಪ್ನುಯಾತ್ ಶ್ರೀ ಕಾಳಿಕಾ ರಹಸ್ಯ ಆಂಜನೇಯ ಸ್ತೋತ್ರ ಕಾಳಿಕಾ ರಹಸ್ಯ ಅಂತ ಒಂದು ಗ್ರಂಥ ಅದರಲ್ಲಿ ಆಂಜನೇಯನ ಕೊಟ್ಟಂತ ಒಂದು ಸ್ತುತಿ ಇದೆ ಎಲ್ಲೆಲ್ಲೂ ಅವನು ಮಹಾನುಭಾವ ರಾಮಾಯಣ ಇಡೀ ಅವನು ಇಷ್ಟಿದ್ದ ಕಾರಣ ಹೇಳು ಅವನು ಕೊನೆ ತಂದ್ರು ಆಂಜನೇಯ ಸ್ವಾಮಿ ಇದ್ದು ರಾಮಚಂದ್ರ ಕೊನೆ ಹೇಳ್ದ ನೋಡಿ ನೀನೇ ನಾನು ನಾನೇ ನೀನು ಅಂತ ತಿಳ್ಕೋಬೇಕದನ್ಯ ಎಲ್ಲ ಆಗಿದೆ ಸಮುದ್ರವನ್ನು ಹಾರಿ ನೋಡಿ 100 ಯೋಜನೆ ಸಮುದ್ರವನ್ನು ಅವನು ಹಾರಿದ ಜ್ಞಾಪಕ ಇಟ್ಕೊಳ್ಳಿ ನಾನು ಓಡಿಸ್ತಾ ಇದ್ದೇನೆ ಪ್ರಸಂಗಗಳನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ತಮ್ಮ ಮನಸ್ಸಿಗೆ ಬೀಳಿ ತಮ್ಮ ಮನಸ್ಸಲ್ಲಿ ಆಂಜನೇಯನ ಮನಸ್ಸು ನೆನೆಸ್ಲಿ ಆಂಜನೇಯನ ಮನಸ್ಸು ನೆನೆಸ್ಲಿ ಕೇಳ್ತಾ ಇದ್ದೀನಿ ಅಂದ್ರೆ ದೃಢವಾಗಿ ನೆನೆಸ್ಲಿ ಅನ್ನೋ ದೃಷ್ಟಿಯಿಂದ ಚಂಚಲತೆ ಬೇಡ ಈಗಿನ ಕಾಲದಲ್ಲಿ ಓದೋ ಹುಡುಗರಿಗೆ ಆಗಲಿ ಯಾರಿಗೆ ಆಗಲಿ ಚಂಚಲ ಗಡಿಬಿಡಿ ಗೊಂದಲ ತಾವಂತ ಭೀತಿ ಎಲ್ಲ ಕನ್ಫ್ಯೂಷನ್ ಅಂತ ಇಂಗ್ಲಿಷ್ ಹೇಳ್ತದೆ ಅದು ಅದರಿಂದಾಗಿ ಅದು ಬೇಡ ತಿಳಿಯಾಗಿ ಅವನ ಜ್ಞಾನ ಅವನ ಸ್ಮರಣೆ ನೀವೇನು ಓದ್ತಿರೋ ಏನು ಕೆಲಸ ಮಾಡ್ತಿರೋ ಅವನು ಅದರಲ್ಲಿ ಸಿದ್ಧಿ ಮಾಡಿಕೊಡ್ತಾನೆ ಅದರಿಂದಾಗಿ ಅವನು ಆಂಜನೇಯ ಸ್ವಾಮಿ ಯಾವ ರೀತಿ ತನ್ನ ಕಾರ್ಯವನ್ನು ಸಿದ್ಧಿ ಮಾಡಿದನೋ ನಿಮಗೂ ಹಾಗೆ ಏನೇನು ತೊಂದರೆ ಇದೆಯೋ ಅದನ್ನು ನಿಮ್ಮ ಕಾರ್ಯವನ್ನು ಸಿದ್ಧಿ ಮಾಡಿಕೊಡ್ತಾನೆ ಹೇಳೋದು 100 ಯೋಜನೆ ಸಮುದ್ರವನ್ನು ಅವನು ಹಾರಿದ್ದಾನೆ ಜ್ಞಾಪಕ ಕೊಡಬೇಕು ಫಾಲ್ಗುಣ ಶುಕ್ರ ಏಕಾದಶಿ ಮಧ್ಯಾಹ್ನ ಸ್ವಾಮಿ ಅವನು ಹಾರಿದ್ದು ಮಹೇಂದ್ರ ಪರ್ವತದಿಂದ ಈಗಲೂ ಪರ್ವತ ಇದೆ ಸಮುದ್ರಕ್ಕೆ ಹೋದಾಗ ನೀವು ಶ್ರೀಲಂಕಾಕ್ಕೆ ಹೋಗುವ ದಾರಿಯಲ್ಲಿ ಧನುಷ್ಕೋಟಿ ಸಮುದ್ರ ಮುಂಚೆ ಮಹೇಂದ್ರ ಪರ್ವತ ಈಗಲೂ ಇದೆ ಅವನು ಹಾರಿದಂತ ಜಾಗ ಅದರಿಂದಾಗಿ ಆ ಒಂದು ತಾವು ಮನಸ್ಸಲ್ಲಿ ಇಟ್ಕೊಂಡ್ರೆ 1 ಯೋಜನೆಗೆ 10 ಮೈಲಿ 100 ಯೋಜನೆ ಅಂದ್ರೆ 1,000 ಮೈಲಿ ಹಾರಿದ್ದಾನೆ ಅದರಿಂದ ಯಾವ ಒಲಿಂಪಿಕ್ ರೆಕಾರ್ಡ್ ಏನು ಆಗೋಲ್ಲ ಅದ್ರ ಮುಂದೆ ಅದರಿಂದಾಗಿ 1,000 ಮೈಲಿ ಹಾರಿ ಹೋಗಿ ಮಧ್ಯಾಹ್ನ ಹಾರಿದ್ದಾನೆ ಹಾರುವಾಗ ಹೋಗುವಾಗ ಮಧ್ಯದಲ್ಲಿ ಅವನಿಗೆ ಅನೇಕ ತೊಂದರೆಗಳು ಬಂದಿದೆ ಮೈನಾಕ ಪರ್ವತ ಅಂತ ಒಂದು ವಾಯುದೇವರಿಂದ ಅವನಿಗೆ ಸಹಾಯ ಆಗಿದ್ದು ಅವನು ಬಂದು ಸ್ವಲ್ಪ ಬಂದು ನೇರ ಕಾಣಿಸ್ಕೊಂಡು ನನ್ನಲ್ಲಿ ಸ್ವಲ್ಪ ಒಂದು 2 ನಿಮಿಷ ಇಟ್ಕೊಂಡು ಹೋಗು ರೆಸ್ಟ್ ತಗೋ ಹಾಕ್ತಾ ಇದೆಯಲ್ಲ 1000 ಮೈಲಿ ಹಾರ್ಬೇಕು ನೀನು ಸ್ವಲ್ಪ ರೆಸ್ಟ್ ತಗೊಂಡು ಹೋಗು ಅಂತಂದ್ರೆ ಅವನು ಹೇಳ್ತಾನೆ ಮೊದಲು ರಾಮನ ಕಾರ್ಯ ರೆಸ್ಟ್ ಅನ್ನೋದು ನನಗೆ ಇಲ್ಲ ರಾಮನ ಕಾರ್ಯವೇ ನನಗೆ ರೆಸ್ಟ್ ಅಂತ ಹೇಳಿ ಅವನ ಎದೆಯಲ್ಲಿ ಅವನಿಗೆ ಒಂದು ಆಶೀರ್ವಾದ ಎದೆ ಒಟ್ಟಿ ಆಶೀರ್ವಾದ ಮಾಡಿ ಮತ್ತೆ ಹೋಗಿದ್ದಾನೆ ಮತ್ತೆ ಮುಂದೆ ಹೋಗುವಾಗ ಸುರಸೆಯಿಂದ ಒಬ್ಬಳು ನಾಗಮಾತೆ ಈಗಲೂ ಕೂಡ ನಾಗ ಪ್ರತಿಷ್ಠೆಯನ್ನು ಮಾಡ್ತೇವಲ್ಲ ಸುರಸೆ ಅಂತ ಜ್ಞಾಪಕ ಇಟ್ಕೊಳ್ಳಿ ನಾಗಮಾತೆ ಅವ್ರನ್ನ ದೇವತೆಗಳೆಲ್ಲ ಕಳಿಸ್ತಾರೆ ನೋಡೋಣ ಇವನ ಬುದ್ಧಿಶಕ್ತಿ ಇವನ ಜ್ಞಾಪಕ ಶಕ್ತಿ ಇವನ ಯೋಗ ಶಕ್ತಿಯನ್ನ ನೀನು ಸ್ವಲ್ಪ ತೊಂದರೆ ಮಾಡು ಅವನು ಹಾಡ್ಕೊಂಡು ಹೋಗ್ತಾ ಇದ್ದಂತಾನೆ ಜ್ಞಾಪಕ ಇಟ್ಕೊಳ್ಳಿ 1000 ಮೈಲಿ ಅರ್ಥ ಇರೋದು ಜ್ಞಾಪಕ ಇಟ್ಕೊಳ್ಳಿ ಹಾಡ್ಕೊಂಡು ಹೋಗ್ತಾ ಇದ್ದಂತಾನೆ ಮಧ್ಯ ಹೋಗಿ ಅವನ ಅಡ್ಡಗಟ್ಟು ನೋಡೋಣ ಬಂದು ಅಡ್ಡಗಟ್ಟಿದ್ದು ಆಕಾಶದಲ್ಲಿ ಅವನು ಯೋಚನೆ ಮಾಡಿದ್ದೇನೆ ಇದು ಶುರುವಾಗೋದೆ ಸುಂದರಕಾಂಡ ಶುರುವಾಗೋದೆ ಅವನ ಸಮುದ್ರದಲ್ಲಿ ಒಂದು ಪಥವನ್ನು ಹಾಳೆಯನ್ನು ಕಂಡುಕೊಂಡು ಹಾರದ ಈಗ ಕಾಗೆ ಗುಬ್ಬಿ ಹಾರುತ್ತದೆ ಹದ್ದು ಹಾರುತ್ತದೆ ದೊಡ್ಡ ಪಕ್ಷಿ ಹಾರುತ್ತೆ ಹಾಗೆ ಹಾರೋದಕ್ಕೆ ಒಂದು ಬೇಗ ಇದೆ ಒಂದು ಕ್ರಮ ಇದೆ ಒಂದು ದಾರಿ ಇದೆ ಕಿನ್ನರರು ಯಕ್ಷರು ಗಂಧರ್ವರು ಸಿದ್ಧರು ಮೊದಲಾದವರು ಹೋಗ್ತಾರೆ ಅದಕ್ಕೆ ಉಡ್ಡಾಯನ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಅದರ ಒಂದು ಕಡೆ ಇನ್ನೊಂದು ಕಡೆಗೆ ಹೋಗ್ಬೇಕಂತ ಉಡ್ಡಾಯನ ಅಯನ ಅಂದ್ರೆ ಮಾರ್ಗ ದಕ್ಷಿಣಾಯನ ಉತ್ತರಾಯಣ ಆ ದಾರಿ ಅದರಿಂದಾಗಿ ಇವನು ಆಂಜನೇಯ ಹೋಗ್ಬೇಕಾದ್ರೆ ಆ ತಾಯಿ ಬಾಯಿ ತಕೊಂಡು ನಿಂತಾಳೆ ಸುರಸೆ ನನ್ನನ್ನ ದಾಟ್ಕೊಂಡು ಹೋಗ್ಬೇಕು ನನ್ಗೆ ಆಹಾರ ಆಗೋದು ಅಯ್ಯೋ ತಾಯಿ ನಾನು ಹೋಗ್ತಾ ಇರೋದು ಅಮ್ಮ ನೋಡ್ಕೊಂಡು ಬರ್ಬೇಕು ಸೀತಾವನ್ನು ನೋಡ್ಕೊಂಡು ಬರ್ಬೇಕು ನಾನು ನೀನ್ ಮಧ್ಯಾಹ್ನ ಗಂಟೆಗೆಲ್ಲ ಹೀಗೆ ಮಾಡೋಕೆ ಬೇಕಾ ನಾನು ಮುಗಿಸ್ಕೊಂಡು ಬರ್ತೀನಿ ಆಹಾರ ಆಗ್ತೀನಿ
ಅದೆಲ್ಲ ನೀನು ನನಗೆ ಹೇಳ್ಬೇಡ, ನಂಬಿಕೆ ನನಗೆ ಗೊತ್ತಿಲ್ಲ. ಬೇಗ ಆಗಿನ ಕಾಲದಲ್ಲಿ ಹೇಳೋ ಮಾತಾಡೋದು ತ್ರೇತಾ ಇರ್ತದೆ, ನಂಬಿಕೆ ನನಗೆ ಯಾರು ಹೇಳಲ್ಲ, ನಾನು ಬಿಡೋದಿಲ್ಲ. ಸರಿ, ಅವಳು ಬಾಯಿನ ಅವಳು ಅಗಲಿಸಿದ್ದು, ಇವನು ಎಷ್ಟು ಬೆಳೆಯೋಲ್ಲ ಬಾಬಾ ಬೆಳೆದ, ಎಷ್ಟು ಸಣ್ಣವನಾಗಿ ಚಿಕ್ಕದಾಗಿ ಮಾಡಿಕೊಂಡು ಒಳಗೆ ಹೋಗಿ ವಾಪಸ್ ಬಂದಿದ್ದೇನೋ ಇಲ್ವೋ ಅಂತಂದು, ಹೋಗ್ಬಿಡ್ಬಾ, ನಿಂಗೆ ಒಳ್ಳೇದಾಗಲಿ, ನನ್ನನ್ನು ಗೆದ್ದಿದೆಯಾ ನೀನು ಅಂತ ಸುಳ್ಸಿನ ಆತ್ಮ ಅಂತ ಹೇಳ್ತಾಳೆ. ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಅದೇ ಹಾಕೊಂಡು ಹೋಗ್ತಾ ಇದ್ದಾನೆ. ನೆರಳನ್ನು ಹಿಡಿಯತಕ್ಕಂಥ ಒಂದು ಛಾಯಾಗ್ರಾಹಿ ಭೂತ ಇದೆ ಅಂತ ಸುಗ್ರೀವ ಹೇಳಿದ ಹನುಮಂತನಿಗೆ. ಅಂದ್ರೆ ಸಮುದ್ರದಲ್ಲೇ ಇದ್ದಾಳೆ ಸಿಹಿಗೆ ಹಾಕಿಸಿ ಅವಳು ಹಾರುವ ಪ್ರಾಣಿಗಳ ನೆರಳನ್ನು ಹಿಡಿದು ತಪ್ಪತಕ್ಕ ಆ ನೆರಳಿನ ಸಹಾಯದಿಂದ ಅವರನ್ನು ಬೀಳಿಸ್ಕೊಂಡು ರಕ್ಷಣೆ ಮಾಡ್ತಾರೆ. ಅಂತ ಶಕ್ತಿ ಇತ್ತು ಅವಳಿಗೆ ಸಿಹಿಗೆ. ಅವರು ಹನುಮಂತ ನೋಡಿದ್ವು, ಆ ನೆರಳಿತ್ತು, ಸಮುದ್ರದ ಮೇಲೆ ನೆರಳಿದ್ರೆ ನೆರಳನ್ನು ಹಿಡಿದು ಛಾಯಾಗ್ರಾಹಿ ಅಂತ, ಛಾಯಾದ ನೆರಳು, ಗ್ರಾಹಿ ಹಿಡ್ಕೊಳ್ಳೋದು ಅಂತ ಸಮುದ್ರ ಸಂಸ್ಕೃತದಲ್ಲಿ. ಅವನು ಬಂದ ಕೆಳಗೆ ನೋಡ್ತಾ ಇದ್ದೀನಿ, ಏನು ಹೀಗಾಯ್ತಲ್ಲ ಅಂತ ಅವಳನ್ನ ಸಂಹಾರ ಮಾಡಿ ಮತ್ತೆ ಹಾರಿ ಹೋಗಿದ್ದಾನೆ. ಅಲ್ಲಿ ಲಂಕೆಗೆ ಹೋಗಿ ಸೇರಿ ಆ ಹೊತ್ತಿನಲ್ಲಿ ವಾಲ್ಮೀಕಿ ಹೇಳ್ತಾರೆ, ಚಂದ್ರೋದಯ ಆಗ್ತಾ ಇತ್ತು, ಒಳ್ಳೆ ಬೆಳದಿಂಗಳು ಬರ್ತಾ ಇತ್ತು. ಆ ಸಮಯದಲ್ಲಿ ಒಂದು ನಮ್ಮ ಶಿಖರದ ಮೇಲೆ ನಿಂತು ಆಮೇಲೆ ಕೆಳಗೆ ನೋಡಿ ಎಡಗಾಲನ್ನು ಒಳಗಿಟ್ಟು ಲಂಕಾಪುರಿ ಹೋಗ್ಬೇಕು ಅಂತ ಹೋಗ್ತಾನೆ. ಅಡ್ಗಟ್ಟಾಳೆ ಲಂಕಿಣಿ ಅಂತ ರಾಕ್ಷಸಿ. ಅವಳು ಇಡೀ ಲಂಕೆಯನ್ನು ನೋಡ್ಕೊಳ್ಳೋಳು, ರಾವಣನಿಗೆ ಬೇಕಾದ ಏರ್ಪಾಡನ್ನು ಮಾಡಿಕೊಳ್ಳೋಳು ಲಂಕಿಣಿ. ಅವಳೇ ಲಂಕಾ ಇಡೀ ಲಂಕಾ ನಗರಿ ನೋಡ್ಕೊಳ್ತಾಳೆ. ಕಪಿ ಹೋಗ್ತಾ ಇದ್ದೆ, ನಾನು ತಪ್ಪಿಸ್ಕೊಂಡು ಹೋಗ್ತೇನೆ. ಇಲ್ಲಮ್ಮ ತಾಯಿ, ನಾನು ಬಂದಿರೋದು ಒಂದು ಟೂರಿಸ್ಟ್ ಆಗಿ ಬಂದಿದ್ದೇನೆ, ತುಂಬಾ ಚೆನ್ನಾಗಿದೆ ಲಂಕೆ, ನೋಡ್ಕೊಂಡು ಹೋಗ್ತೀನಿ. ಟೂರಿಸ್ಟ್ ವೀಸಾ ಆಗಿದ್ದ ಟೂರಿಸ್ಟ್ ವೀಸಾ ಬರೆಯೋಲ್ಲ. ಆ ಟೂರಿಸ್ಟ್ ವೀಸಾ ಅಂತಲ್ಲ, ನೀನು ಬರೋ ಹಾಕಿದ್ರೆ ಹೋಗೋ ಹಾಕಿಲ್ಲ, ಬರೋ ವಾಪಸ್ಸು, ಇಲ್ಲಾಂದ್ರೆ ನಿನ್ನ ಕತೆ ಮುಗಿಕೊಂಡು ತಿಳ್ಕೊಂಡು ಇಲ್ಲ, ನಾವು ಸ್ವಲ್ಪ ನನ್ನ ಅವಕಾಶ ಕೊಡು, ಹೋಗ್ತೀನಿ. ಒಳಗೆ ಒಂದು ಕಾರ್ ಇಡ್ತಾನೆ, ಅವಳು ಒಂದು ಹೊಡಿತಾಳೆ ಒಂದು ಏಳನ್ನ. ಹನುಮಂತನ ಕೋಪ ಬರ್ತದೆ. ವಾಮಹಸ್ತ್ಯ ಸೋಂಗುರೀಹಿ ಅಂತಾರೆ ವಾಲ್ಮೀಕಿ. ಅಂದ್ರೆ ಹೆಣ್ಣು ಅಂತ ಹೇಳಿ ಎಡಗೈ ನೋಡುತ್ತಂತೆ, ಅಷ್ಟು ಶಕ್ತಿ ಇಲ್ಲ. ಬಲಗೈ ನೋಡಿದ್ರೆ ಅವಳು ಹೋಗಿ ನೋಡೋದು, ರಕ್ತ ಕಾರ್ಕೊಂಡು. ಎಡಗೈ ಹೊಡೆದಿದ್ದಕ್ಕೆ ನಾವು ಕೆಳಗೆ ಬಿದ್ದು ರಕ್ತ ಕಾರ್ಕೊಂಡು, ಬಾ ನಾನು ನಿನ್ನ ತಡರಕ್ಕಲ್ಲ. ಯಾವತ್ತು ರಾವಣ ಸೀತಾದೇವಿಯನ್ನು ಹೊತ್ಕೊಂಡು ಬಂದು ಲಂಕೆಗೆ ಇಟ್ಕೊಂಡು ಅವತ್ತಿಂದಲೇ ಲಂಕೆಗೆ ಅಪಾಯ ತಟ್ಟು. ಹೆಣ್ಣಿನಿಂದಲೇ ಮಣ್ಣು, ಹೆಣ್ಣಿನಿಂದಲೇ ಕಣ್ಣು, ಹೆಣ್ಣಿನಿಂದಲೇ ಆಗೋದು. ಆ ಹೆಣ್ಣು ಚೆನ್ನಾಗಿ ಇಟ್ಕೊಳ್ತಾ ಹೋದ್ರೆ ಹೆಣ್ಣಿನ ಪರದಾರ. ಇನ್ನೊಂದು ಸತಿಯನ್ನು ನಾವು ಕೆಟ್ಟದಾಗಿ ನೋಡ್ಕೊಂಡು ಆಗುವಷ್ಟು ಕೆಟ್ಟದು ಯಾವಾಗ ಆಗೋದಿಲ್ಲ. ಅದರಿಂದಾಗಿ ನಮ್ಮ ಎಳೆಯ ಊಟವನ್ನು ನಾವು ಮಾಡಬೇಕೇ ಅವರು ಬೇರೆಯವ್ರ ಎಡೆ ಕೈ ಹಾಕಬಾರ್ದು. ಇದೆಲ್ಲ ನಿನಗೆ ಗೊತ್ತಿದೆ, ನಾನು ಹೇಳಕ್ ಹೋಗಲ್ಲ. ಒಳಗೋಗಿ ಹುಡುಗು, ಒಳಗೋಗಿದ್ದಾನೆ, ಹುಡುಕಿದ್ದಾನೆ ಎಲ್ಲೆಲ್ಲೂ ವಾಲ್ಮೀಕಿ ಹೇಳ್ತಾನೆ. ಇಡೀ ಸುಂದರಕಾಂಡದ ತಮಗೆ ಅವ್ನು ಹೇಗೆ ಹುಡುಕ್ತಾ ಅಂತ ಒಂದು ಹುಡುಕಾಗ್ತಾ ಇದೆ. ಅವನೇನು ನೋಡಿದ್ದಾನೆ ಅಂಕೆಲ್ಲ ಇಲ್ಲ, 6 ಗಂಟೆಗೂ ಇಳಿದಿದ್ದು ಒಳಗೋಗಿದ್ದಾನೆ. ಎಲ್ಲರ ಮನೆಯನ್ನು ನೋಡಿದ್ದಾನೆ, ಕುಂಭಕರ್ಣ, ರಾವಣ ಎಲ್ಲರ ಮನೆಯನ್ನು ನೋಡಿದ್ದಾನೆ. ವಿಭೀಷಣನ ಮನೆಗೆ ಬಂದಾಗ ಅವನಿಗೆ ಅಲ್ಲಿ ಒಳ್ಳೆ ಸ್ವಸ್ತಿ ಮಾರ್ಕ್ ಇದೆ, ಮನೆಗೆ ಹೋಗುವಾಗ ನೋಡ್ತಾನೆ. ಸ್ವಸ್ತಿ ಅಂತ ಗೊತ್ತಿದೆ, ಒಂದು ಸೆಟ್ ಇನ್ನೊಂದು ಸೆಟ್ ಹೀಗೆ ಬರ್ತದೆ, ಅದಕ್ಕೆ ಸ್ವಸ್ತಿ ಮಂಗಳದಾರಕ ಅಂತ ಹೆಸರು. ಆ ಸ್ವಸ್ತಿಯನ್ನು ನೋಡಿದ್ರೆ ಒಳಗಡೆ ರಾಮನ ಭಜನೆ ಕೇಳ್ತಾನೆ. ಏನೇ ರಾಕ್ಷಸರ ಊರಿದು, ರಾವಣನ ಕಂಡ್ರೆ ಆಗಲ್ಲ, ಇಲ್ಲಿ ರಾಮನ ಭಜನೆ ಕೇಳ್ತಾ ಇದ್ದಿಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಆಗಿದೆ. ಅಲ್ಲಿ ಒಳಗೋಗಿ ನೋಡ್ತಾನೆ. ಅವರ ವಿವೇಕನ ಹೆಂಡತಿ ಸಲಮೆ, ಮಗಳು ಅಲ್ಲದೆ ಇವರೆಲ್ಲ ರಾಮ ಭಜನೆ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಸಣ್ಣ ಸುಳ್ಳು ಹೊರತಾನೆ. ಹೋ ಒಳ್ಳೆಯದು ನೋಡಿದೆ. ಬಂದಿದ್ದಾನೆ ರಾವಣನ ಮನೆಗೆ ಪ್ರವೇಶ ಮಾಡಿದ್ದಾನೆ. ರಾವಣನ ಮನೆಗೆ ಪ್ರವೇಶ ಮಾಡಿ ಅಲ್ಲಿ ಹುಡುಕಿ ನೋಡಿ ಅಂತ ದೊಡ್ಡ ಮಂಚದ ಮೇಲೆ ಒಬ್ಬ ಸ್ತ್ರೀ ಬಂದಿದ್ದಾಳೆ. ನೋಡ್ದ, ಒಂದು ಕ್ಷಣ ನೋಡಿ, ಆಂಜನೇಯನಂತ ಅಚ್ಚುಕಟ್ಟಾಗಿ ಆಲೋಚನೆ ಮಾಡತಕ್ಕಂಥವನಿಗೂ ಕೂಡ ಆ ಗಳಿಗೆಯಲ್ಲಿ ಗಡಿಬಿಡಿ ಸ್ವಲ್ಪ ಬಂತು. ಆ ಸೀತಾದೇವಿನ ಭ್ರಮೆ. ಆಮೇಲೆ ಮತ್ತೆ ಛೇ, ನನ್ನಲ್ಲಿದ್ದ ಎಲ್ಲಾದ್ರೂ ಆ ತಾಯಿ ಇಲ್ಲಿ ರಾವಣನ ಮನೆಯಲ್ಲಿ ಇದ್ದಾಳೆ, ನಾನು ತಪ್ಪು ಮಾಡಿ ಕೆನ್ನೆ ಹೊಡ್ಕೊಂಡು ನೇಟಿಗೆ ಅಲ್ಲಿಂದ ಕೊಟ್ಟ. ಅಲ್ಲಿಂದ ಕುಂಭಕರ್ಣನ ಮನೆಗೆ ಬರ್ತಾನೆ. ಕುಂಭಕರ್ಣನ ಮನೆ ಅದೊಂದು ಗುಹೆ, ದೊಡ್ಡ ಗುಹೆ. ಅವನಿದ್ದೇ ಆ ರೀತಿ, ಕುಂಭಕರ್ಣ ಇದ್ದು ಹಾಗೇನೆ. ಹೋದ ವಾಪಸ್ ಬಂದ. ಕಾರಣ ಏನು, ಉಸಿರು ಬಿಡೋದು ಮಾಡ್ತಾರೆ ಕುಂಭಕರ್ಣ. ಇನ್ನು ತಡೆಯಕ್ಕಾಗಲ್ಲ. ಒಂದ್ಸತಿ ಒಂದು ಸರಿಯಾದ ಆಕಾರವನ್ನು ಧರಿಸಿ ಅವನು ಶೀಲ್ ಬರ್ತೇನೆ. ಆಮೇಲೆ ಓಹೋ, ಇದನ್ನು ಭೂತ, ಕುಂಭಕರ್ಣ ಅನ್ನೋ ಭೂತ ಇದೆ, ಅಲ್ಲಿಂದ ಬಂದ. ಎಲ್ಲವನ್ನು ನೋಡ್ಕೊಂಡು ಬಂದು ಸೀತಾದೇವಿ ಯಾವಾಗ ಸಿಗುವ ಅವಕಾಶ ಬರಬೇಕು ಮತ್ತೆ ಕೇಳ್ಕೊಳ್ತಾರೆ. ನಮೋಸ್ತು ರಾಮಾಯ ಲಕ್ಷ್ಮಣಾಯ ದೇವ್ಯೇ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರ ಇಂದ್ರ ಯಮ ಅನಿಲೇಭ್ಯಃ ನಮೋಶ್ಚಂದ್ರಾರ್ಕಮರುದ್ಗಣೇಭ್ಯಃ.
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಂತ ನಾವು ಹೇಳ್ತೇವೆ ನೋಡಿ ಗೀತೆಯಲ್ಲಿ. ಹಾಗೆ ಅಲ್ಲಿ ಕೇಳ್ಕೊತಾರೆ, ಹನುಮಂತ ಕೇಳಿದ್ದಾನೆ, ನನ್ನನ್ನು ದಯವಿಟ್ಟು ಎಲ್ಲರೂ ಕಾಪಾಡಿ ಸೀತಾ ಮಾತೆಯರು ಜಾಗವನ್ನು ತೋರಿಸಿ ಅಂತ ಎಲ್ಲರೂ ಕೇಳ್ಕೊಂಡು ಹೋದಾಗ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಕಾಡಿನ ಮರಗಳ ಗುಂಪು ಕಾಣಿಸ್ತು. ಅಶೋಕವನ ಅಂತ ಅದರ ಹೆಸರು. ಶೋಕವನ್ನು ಹೋಗಿಸ್ತಕ್ಕಂಥದ್ದು ಅಶೋಕ ಅಂತ, ದುಃಖವನ್ನು ಹೋಗಡಿಸ್ತಕ್ಕಂಥದ್ದು ಅಶೋಕ ಅಂತ, ಸುಖವನ್ನು ನೀಡ್ತಕ್ಕಂಥದ್ದು, ನೆಮ್ಮದಿಯನ್ನು ನೀಡ್ತಕ್ಕಂಥದ್ದು ಅಶೋಕ ಅಂತ. ಆ ಅಶೋಕವನ್ನು ಬಂದು ಎಲ್ಲ ನೋಡ್ಕೊಂಡು ಅದು ಬರ್ತಾನೆ. ಅದೊಂದು ಒಳ್ಳೆಯ ಶಿಂಶಪ ವೃಕ್ಷ ಅಂತ, ಅದು ಮುಳ್ಳು ಮರ. ಅದು ಒಂದು ಸ್ಪೆಸಿಮನ್ ಕಬ್ಬರ್ ಪಾರ್ಕ್ ಅಲ್ಲಿ ಇತ್ತು, ಬಹಳ ಇದೆ, ನೋಡಿದೆ, ಈಗ ಇದೆಯಾ ಇರೋದು ಗೊತ್ತಿಲ್ಲ. ಆ ಶಿಂಶಪ ವೃಕ್ಷವನ್ನು ಹತ್ತಿ ಕೂಲ್ಬಿಡ್ತಾನೆ. ನೋಡ್ತಾ ಹೇಳ್ತಾನೆ, ಓಹೋ ಇದು ಚೆನ್ನಾಗಿದೆ, ಸೀತಾದೇವಿ ಇನ್ನೆಲ್ಲೋ ಹತ್ರ ಇರಲೇಬೇಕು, ನನಗೆ ತೋರಿಸ್ಕೊಡಪ್ಪ ದೇವರುಗಳನ್ನು ಬೇಡ್ಕೊಂಡು ನೋಡಿದ್ರೆ ಅಲ್ಲಿ ಕೆಳಗಡೆ ಆ ಕಟ್ಟಲ್ಲಿ ಒಂದು ದೊಡ್ಡ ವೇದಿಕೆ, ಮರ, ದೊಡ್ಡ ವೇದಿಕೆ. ಆ ವೇದಿಕೆಯ ಮೇಲೆ ಒಂದು ಹೆಣ್ಣು ಒಂದು ಅಳ್ತಾ ಇದ್ದಾಳೆ, ಸದ್ಯದಿಂದ ಅಳ್ತಾ ಇದ್ದಾಳೆ ಪಾಪ. ಆ ಸುತ್ತಮುತ್ತ ಎಲ್ಲ ರಾಕ್ಷಸಿಯರು, ಅವಳ ಕಿವಿ ಇಲ್ಲ, ಅವಳ ಮೂಗಿಲ್ಲ, ಅವಳ ಹೊಟ್ಟೆ ಇಲ್ಲ, ಹೊಟ್ಟೆ ಕಣ್ಣು, ಈ ತರ ಇರ್ತಕ್ಕಂಥ ರಾಕ್ಷಸಿಯರೆಲ್ಲ ಸ್ವಲ್ಪ ಸೇರ್ಕೊಂಡಿದ್ದಾರೆ. ಮಧ್ಯೆ ಆ ತಾಯಿ ಗಿಣಿ ಈಗ ಗಿಡಗನ ಮಧ್ಯೆ ಸಿಕ್ಕೊಂಡು ಹೇಗೋ ಹಾಗೆ ಕರೆದುಕೊಂಡು ನೋಡ್ತಾ ಇದ್ದಾಳೆ. ಸುತ್ತಮುತ್ತ ಎಲ್ಲ ಹೇಗೋ ಅಳ್ತಾ ಇದ್ದಾಳೆ, ಸದ್ಯದ ಅಳ್ತಾ ಇದ್ದಾಳೆ. ಸ್ವಲ್ಪ ಹೇಳೋದು ಇಲ್ಲ, ಅಷ್ಟು ಸ್ವಾತಂತ್ರ್ಯ ಇಲ್ಲ ಅವಳಿಗೆ. ಆಮೇಲೆ ನೋಡ್ತಾನೆ, ಎಲ್ಲ ನೋಡ್ತಾನೆ. ಏನು ಲಕ್ಷಣವನ್ನ ರಾಮಚಂದ್ರ ಅವನಿಗೆ ಹೇಳಿದ್ದು ಹನುಮಪ್ಪನಿಗೆ, ಅದನ್ನು ಗಮನಿಸ್ಕೊಂಡ. ಓ, ಈಕೆ ಸೀತಾದೇವಿ ಇರಬೇಕು ಅಂತ. ಅದನ್ನು ಮಾತಾಡ್ಸೋದು ಹೇಗೆ? ಸೀತಾದೇವಿ ಇರಬೇಕು ಅಂದ್ರೆ ಮಾತಾಡ್ಸೋದು ಹೇಗೆ? ಒಂದು ಹೆಣ್ಣನ್ನ ಆಗುವಷ್ಟೇ ಇಲ್ಲೂ ಅಷ್ಟೇ ನಾವು ಹೋಗಬಾರ್ದು, ಎಚ್ಚರಿಕೆಯಾಗಿರ್ಬೇಕು. ಮಾತಾಡಿಸ್ಬೇಕಾದ್ರೂ ಕೂಡ ಪರಿಚಯ ಇದ್ರೂ ಕೂಡ ಎಚ್ಚರಿಕೆಯಾಗಿರ್ಬೇಕು ಅಂತ ಶಾಸ್ತ್ರ ಹೇಳ್ತಕ್ಕಂಥ. ಹಾಗಿರುವಾಗ ಈ ತಾಯಿ ನೋಡೋದಿದೆ ಮೊದಲು ಹೇಗೆ ಅವಳನ್ನ ಮಾಡೋದು, ಮಾತಾಡಿಸೋದು. ಆ ವೇಳೆಗೆ ಬೆಳಗಿನ ಜಾವ ಬಂತು, ಹೆಚ್ಚು ಕಡಿಮೆ ಒಂದು 2 ಗಂಟೆ 2.5 ಗಂಟೆಗಾಲ. ಇದಕ್ಕೆ ಪ್ರತ್ಯೂಷ ಸಮಯ ಅಂತ ಕರೀತಾರೆ. ಯಾವಾಗಲೂ ಸಾಧನೆ ಮಾಡಬೇಕಾದ್ರೆ ಬೆಳಗಿನ ಜಾವದ ಸಾಧನೆ ಬಹಳ ಮುಖ್ಯ. ಮನಸ್ಸಿನಲ್ಲಿ ತಿಳಿಯಾಗಿರುತ್ತೆ, ಓದಿದ್ದು ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಯೋಗವನ್ನೇ ಆಗಲಿ, ಓದೋದೇ ಆಗಲಿ, ಎಲ್ಲವನ್ನು ಒಳ್ಳೆಯದನ್ನು ಮಾಡಬೇಕಾದ್ರೆ 2:30 3:30 ಅಂತ ಯೋಗಿಗಳು ನಿರ್ಧಾರ ಮಾಡಿದ್ದಾರೆ. ನಮಗದು ಕಷ್ಟ ಅಂತ ಅನಿಸುತ್ತೆ. ಯಾಕಂದ್ರೆ ಮಲಗೋದೇ ಯಾವಾಗಲೋ, ಹೇಳೋದೇ ಯಾವಾಗಲೋ, ತಿನ್ನೋದೇ ಯಾವಾಗಲೋ, ಆ ಥರ ಇದೆ ನಮ್ಮ ಜೀವನ. ನಾನು ಹೇಳೋದು ಬಯಸೋದಿಲ್ಲ. ಈಗ ಪಿಟಿನಲ್ಲಿ ಪಾಪ ರಾತ್ರಿ ಕೆಲಸ ಮಾಡೋರು ಇರ್ತಾರೆ. ಆದರೆ ನೀವು ನೋಡ್ತಾನೆ. ಆಮೇಲೆ ರಾವಣ ಬಂದ, ಅವನಿಗೆ ನಿದ್ದೆ ಬರೋದಲ್ಲ, ಬಂದ ಅವನು ಮಾತಾಡಿಸ್ಬಿಟ್ಟು ಸೀತಾದೇವಿಯನ್ನ ಮಾತನಾಡಿಸಿ ಒಂದು ಕಡೆಯಿಂದ ಮಾತನಾಡಿಸ್ಬಿಟ್ಟು, ಆಮೇಲೆ ನೀನು ಇನ್ನು ನನ್ನ ವಶ ಆಗದೆ ಹೋದ್ರೆ 2 ತಿಂಗಳು ಟೈಮ್ ಕೊಡ್ತೀನಿ. ನೀನು ವಶ ಆಗದೆ ಹೋದ್ರೆ ನಾನು ನೀನನ್ನ ಬೆಳಗಿನ ತಿಂಡಿ ಹಾಕೊಡ್ತೀನಿ ಅಂತ ಇರ್ತದೆ. ಬ್ರೇಕ್ಫಾಸ್ಟ್ ಬೆಳಗಿನ ತಿಂಡಿ ಹಾಕಿದ್ದೀನಿ ಎಲ್ಲ ಕೇಳಿಸ್ಕೊತಾ ಇದ್ದಾರೆ. ಅದಕ್ಕೆ ಕೂತ್ಕೊಂಡು ನಮ್ಮಪ್ಪ ಕೇಳಿಸ್ಕೊಂಡು, ಏನು ಇದು ಈ ಥರ ಇರಲ್ಲ, ಮಾತಾಡ್ಸದೆ. ಅವಳಿಗೆ ಯಾವ ಭಾಷೆಯಲ್ಲಿ ಮಾತಾಡಿಸಿದ, ನಾನು ಪರಿಚಯ ಇಲ್ಲ, ಯಾವ ಭಾಷೆಯಲ್ಲಿ ಮಾತಾಡಿಸಿದ. ಅಯೋಧ್ಯ ಭಾಷೆ ಮಾತಾಡಿಸಿದೆ, ರಾಕ್ಷಸರು ಆಡೋ ಭಾಷೆ ಮಾತಾಡಿಸಿದೆ, ಬ್ರಾಹ್ಮಣರು ವೇದವನ್ನು ಹೇಳ್ತಕ್ಕಂಥವ್ರು ಮಾತಾಡ್ತಾರಲ್ಲ ಆ ಮಾತು ಮಾತಾಡಿಸಿದೆ, ಸಂಸ್ಕೃತದಲ್ಲಿ ಮಾತನಾಡಿಸಿದೆ, ಕಿಷ್ಕಿಂಧಾಕಾಂಡದ ಭಾಷೆಯಲ್ಲಿ ಮಾತಾಡಿಸಿದೆ. ಯಾವ ಅವಳ ತೋರ್ಬಳೆ ಮಿಥಿಲಾದೇಶ ಮೈಥಿಲಿ ಭಾಷೆ, ಅದನ್ನು ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಭಾಷೆಗಳಿತ್ತು ಅಂತ ಹನುಮಪ್ಪನಿಗೆ ಎಲ್ಲ ಗೊತ್ತು. ಕೊನೆಗೆ ಏನಾಗಲಿ ಅಂತ ಹೇಳಿ ರಾಮವೃತ್ತವನ್ನು ಹೇಳ್ತಾ ಅವನಿಂದ ಅದಕ್ಕೆ ಕೂತ್ಕೊಂಡಿದೆ. ಪೂರ್ವಂ ರಾಮ ತಪೋವನಾನಿ ಗಮನಂ ತದ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರ ತಾರಣಂ ಲಂಕಾಪುರಿ ದಾಹನಂ ತಸ್ಮಾತ್ ರಾವಣ ಕುಂಭಕರ್ಣಮಥನಂ ಏತತ್ತಿ ರಾಮಾಯಣಂ. ಇದೊಂದು ಶ್ಲೋಕ ನೀವು ನಿಮ್ಮ ಮಕ್ಕಳು ಹೇಳ್ಕೊಟ್ರೆ ರಾಮಾಯಣ ಬಂದಾಗ ಆದೌ ದೇವಕಿ ದೇವಿ ಗರ್ಭಜನಂ ಗೋಪಿ ಗೃಹೇ ವರ್ಧನಂ ಮಾಯಾಪೂತನಿ ಜೀವಿಕಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಚ್ಛೇದನ ಕೌರವಾದಿ ಮಥನಂ ಉದ್ದೀಕಾಪಾಲನಂ ಭಾಗವತಂ ಪುರಾಣ ಕಲಿತಂ ಶ್ರೀಕೃಷ್ಣ ಲೀಲಾಮೃತಂ ಭಾಗವತ ಒಂದು ಶ್ಲೋಕ ರಾಮಾಯಣವನ್ನು ತಾವು ಹೇಳ್ಕೊಡ್ಬೋದು ಮಕ್ಕಳಿಗೆ. ಅವ್ನು ನೋಡ್ತಾನೆ, ರಾಮನ ಕಥೆಯನ್ನು ಹೇಳಿ ಸುಮ್ಮನಾಗ್ತ ಆಂಜನೇಯ ಬಂದಿದ್ದೆ ನಾನು, ಅನೇಕ ಜನ ಕವಿಗಳು ಅನೇಕ ಕಡೆ ಬಿಟ್ಟಿದ್ದಾರೆ, ಸಿಕ್ಕಿಲ್ಲ, ನನಗೆ ಸಿಕ್ಕಿರೋ ರೀತಿಯಲ್ಲಿ ಈ ತಾಯಿ ನೋಡ್ತಾ ಇದ್ದೇನೆ, ಇವಳೇ ಸೀತಾದೇವಿ ಇರಬೇಕು ಅಂತ. ಆವಾಗ ಗಟ್ಟಲ್ಲಿ ನೋಡಿದ ತಾಯಿ ನೋಡ್ತಾರೆ, ಆಂಜನೇಯ ನೋಡ್ತಾರೆ,
ಏನಪ್ಪ ಬೆಳಗಿನ ಜಾವ ಕನಸು ಭ್ರಮೆನೋ ನನಗೆ ಗೊತ್ತಾಗ್ತಾ ಇಲ್ಲ. ಬೆಳಗಿನ ಜಾವ ಕನಸು ಒಳ್ಳೇದಿದ್ರೆ ಒಳ್ಳೇದು, ಕನಸು ಒಳ್ಳೇದಾಗುತ್ತೆ, ನಿಜವಾಗುತ್ತೆ ಅಂತ ಹೇಳ್ತಾರೆ. ಇಂಥದ್ದು ನೋಡ್ತಾ ಇದ್ದೀನಿ, ಕಪಿ ಕಾಣ್ತಾ ಇದ್ದೀರ, ಒಳ್ಳೆ ಚೆನ್ನಾಗಿದ್ದಾರೆ, ಅವನು ಏನು ಜೋರಾಗಿದ್ದಾನೆ, ತಪ್ಪಾಮಿ ಕಲಾಭಾಯ, ಒಳ್ಳೆ ಕಾಯಿಸಿದ ಚಂದದ ಬಣ್ಣ ಇದ್ದಂಗೆ ಅವನು ಹಾಗೆ ಇದ್ದವು. ಆಂಜನೇಯ ಸ್ವಾಮಿ ಇದ್ದದ್ದೇ ಮಹಾನ್ ಗಟ್ಟಿ, ಮಹಾನ್ ಶಕ್ತಿ, ಮಹಾನ್ ಸ್ಮೃತಿ, ಎಲ್ಲವೂ ಮಹಾನ್. ಆಂಜನೇಯ ನೋಡಿದ್ದು ಅವನ ಮೆಲ್ಲಗೆ ಎಲ್ಲರೂ ಮಲಗಿದ್ದಾರೆ, ರಾಕ್ಷಸಿಯರೆಲ್ಲ ಮಲಗಿದ್ದಾರೆ ಅಂತ ಗೊತ್ತಾಯ್ತು. ಇಳಿದು ಬಂದು ನಮಸ್ಕಾರ ಮಾಡ್ತಾನೆ, ದೂರದಿಂದ ನಮಸ್ಕಾರ ಮಾಡ್ತಾನೆ. ಮಾತಾಯಿ ಒಂದು ಮಾತು ಹೇಳ್ತಾನೆ, ಕಾನುಬದ್ಧ ಬಲಾಶಾಕ್ಷಿ ಕೃಷ್ಣ ಕೌಶೇಯವಾಸಿನಿ ವಾರಿಸ್ರವತಿ ಶೋಕನ. ಮಾತಾಯಿ ಯಾರು ನೀವು? ಒಳ್ಳೆ ಕಾವಲೆ ಎಲೆ ಇದ್ದಾಗೆ ಕಣ್ಣು ನೋಡಿದೆ, ಆ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಸ್ತಾ ಇದೆಯಾ. ಹೆಣ್ಣು ಹಡಬಾರ್ದು ಅಂತ ಹೇಳ್ತಾರೆ ಮನೆಯಲ್ಲಿ, ಹೆಣ್ಣು ನೋಯಿಸಬಾರ್ದು ಅಂತ ಹೇಳ್ತಾರೆ. ಹೆಣ್ಣು ಹಡ್ತಾ ಇದ್ರೆ ಬಹಳ ಕಟ್ಟಾಗುತ್ತೆ. ನಾನು ಬ್ರಹ್ಮಚಾರಿ, ಆದರೆ ಹೆಣ್ಣು ಹಡಬಾರ್ದು ಅಂತಂದೆ ನಾನು. ಅದರಿಂದಾಗಿ ನೀನು ಅಳ್ತಾ ಇದೆಯಲ್ಲ ತಾಯಿ, ಸದ್ಯದಲ್ಲೇ ಕಳ್ತಾ ಇದ್ದೀರಮ್ಮ ನೀನು, ಯಾರು ನೀನು ಅಂತ ಕೇಳ. ಆಮೇಲೆ ಹೇಳ್ತಾರೆ, ನಾನು ಸೀತಾದೇವಿ, ಶ್ರೀರಾಮನ ಹೆಂಡತಿ ಎಲ್ಲ ಹೇಳಿ ನನ್ನ ರಾವಣ ಹೊತ್ಕೊಂಡು ಬಂದಿದ್ದಾನೆ. ಇನ್ನು 2 ತಿಂಗಳ ಮಾತ್ರ ಸಮಯ ಹೇಳಿ ಹೋಗಿದ್ದಾನೆ. ಆ ಸಮಯದೊಳಗೆ ಅವನಿಗೆ ವಶ ಆಗದೆ ಹೋದ್ರೆ ನನ್ನನ್ನ ಪ್ರಾತಃ ಕಾಲ ತಿಂತಕ್ಕಂಥ ತಿಂಡಿಗೆ ಆಹಾರ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಓಹೋ, ಹಾಗೆ ಹೇಳಿದಾರ. ಅವನೇ ಇಲ್ಲದೆ ಇದ್ರೆ ಏನ್ ಮಾಡ್ತೀಯ? ಅದು ಹೇಳಿ ಹೋಗಿದ್ದಾರಲ್ಲ, ಅವನೇ ಇಲ್ಲದೆ ಇದ್ರೆ ಅಂದ್ರೆ ಆ ಕೆಲಸ ಆಗುತ್ತೆ ಅಂತ ಆಂಜನೇಯ ಹೇಳಿದ್ದು. ಅದರಿಂದಾಗಿ ಅವನು ಹೇಳ್ದ, ಮಾತಾಡ್ತಾನೆ. ಮತ್ತೆ ಅವಳಿಗೆ ಅನುಮಾನ ಬರುತ್ತೆ, ನೀನು ಹಿಂದೆ ಆವಿವೇಶ ಧರಿಸಿ ಸನ್ಯಾಸಿ ಆಗ್ಕೊಂಡಿದ್ದೆ, ಮೋಸ ಮಾಡಿದೆ, ಅದೇ ರಾವಣ ನೀನು. ಇಲ್ಲ ಮಾತಾಡಿ, ನಾನು ರಾಮನ ದೂತ ಹನುಮಂತ ರಾಮನ ದೂತ. ನಾನು ಬಂದಿದ್ದೇನೆ, ನಿನ್ನನ್ನ ನಾನು ನೋಡ್ಕೊಂಡು ಹೋಗಬೇಕು ಅಂತ ಕಳಿಸಿದ್ದಾನೆ ರಾಮಚಂದ್ರ. ಅದರಿಂದ ನೀನು ದಯವಿಟ್ಟು ಮಾತಾಡು, ಹೇಳು, ಏನಿದೆ ನಿಂದು ಹೇಳು ಸಮಾಚಾರ. ಅವಳೆಲ್ಲ ತನ್ನ ನೋವನ್ನು ಹೇಳ್ಕೊಂಡು, ಅವಳು ಏನೇನು ರಾಮಚಂದ್ರ ಹತ್ರ ಇದ್ದಾಗ ಏನು ನಡೀತೋ ಬಂದು ಒಳ್ಳೊಳ್ಳೆ ಘಟನೆ ನಡ್ಕೊಂಡು, ಅದಕ್ಕೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಸಮಯ ಇಲ್ಲ. ಬೇಕಾದಷ್ಟು ಇಲ್ಲಿ ಸುಂದರಗಾಡದ ಅಡಿಗೆ ಕೂತಿದೆ, ನಿಮಗೆ ತಿಳಿದಷ್ಟು ನಾನು ಹೇಳಬೇಕು ಅಂತ ಮನಸ್ಸು ನನಗೆ. ಅದರಿಂದಾಗಿ ಅವರು ಹೇಳಿದಾಗ ಇವ್ನು ಕೇಳಿಸ್ಕೊಂಡ. ಅವ್ನು ಹೇಳ್ತಾನೆ, ನೀನು ನನ್ನ ಜೊತೆ ಬಂದ್ಬಿಡ್ಬೇಕಾದ್ರೆ, ನೀನು ಅಷ್ಟೊಂದು ನೋವಿದ್ರೆ ಹೇಳು, ನನ್ನ ಹೆಗಲ ಮೇಲೆ ಕರ್ಕೊಂಡು ನೋಡೋಕೆ ಬಂದ್ಬಿಡು ಅಂತ. ಅವಳು ನಗ್ಬಿಟ್ರು. ಆಗ ಅವನಿಗೆ ಇಷ್ಟಿದ್ದ, ಅವಳು ಕಾಣಿಸ್ಕೊಂಡಾಗ ಇಷ್ಟಿದ್ದು, ವೃಷಾಕಪಿ ಅಮಯಾತ್ಮ, ಒಳ್ಳೆ ಸಣ್ಣ ಕಾಡುಕಪಿ ಇದ್ದಂಗೆ ನೀನು ನನ್ನನ್ನು ಹೊತ್ಕೊಂಡು 100 ಯೋಜನೆ ಸಮುದ್ರ ದಾಟಿ ಹೋಗ್ತೀನಿ ಅಂತ ಹೇಳ್ತೀರ. ಇಲ್ಲ, ನಾನು ಆಗುತ್ತೆ ಅಂತ ಹೇಳಿ ಅವನು ಸ್ವಲ್ಪ ಕೋಪ ಬರ್ತಾನೆ. ಯಾವಾಗಲೂ ನಮ್ಮ ಅಂಜನಪ್ಪನಿಗೆ ಉಬ್ಬಿಸ್ಬೇಕು, ಇಲ್ಲ ಕೋಪ ಬರಿಸ್ಬೇಕು. ಅವನು ಜೋರಾಗ್ತಾನೆ. ಒಂದು 15 ಹೆಜ್ಜೆ ಹಿಂದೆ ಹಾರಿ ಬೆಳೀತಾನೆ. ಬೆಳೆದು ತೋರಿಸ ನಾನು ಹೇಗಿದ್ದೀನಿ ನೋಡು. ಒಂದು ಹೆಜ್ಜೆನಲ್ಲಿ ಇಡೀ ಲಂಕಾ ನಗರವನ್ನು ಬಾರ್ದ ಕಟ್ಕೊಂಡು ಹೋಗಿ ಒಬ್ಬಿಸ್ಬಿಡ್ತೀನಿ ರಾಮ ಹತ್ರ. ಆದರೆ ನಾನು ಮಾಡೋದಿಲ್ಲ. ಯಾಕೆ? ನನಗೆ ಹೇಳಿರೋದೇನು ರಾಮಚಂದ್ರ, ಸೀತಮ್ಮನ್ನು ನೋಡ್ಕೊಂಡು ಬಾ, ಅವಳ ಮನಸ್ಸು ಹೇಗಿದೆ ನೋಡ್ಕೊಂಬ. ನೋಡಿ, ಅಷ್ಟಾದ್ರೂ ರಾಮ ಹೇಳೋದು, ಅವಳ ಮನಸ್ಸು ನನ್ನನ್ನು ಕುರಿತು ಆಲೋಚನೆ ಮಾಡ್ತಾ ಇದೆಯೋ ಇಲ್ವೋ ಹೇಳ್ಕೋದೆ. ಎಷ್ಟು ಮಟ್ಟಿಗೆ ರಾಮಚಂದ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಸೀತಾದೇವಿ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಇಬ್ಬರ ಮನಸ್ಸು ನಮ್ಮಲ್ಲಿರಬೇಕು. ಆಗ ಸೀತೆ ರಾಮನ ಸೀತೆ ನಿಮ್ಮಿಬ್ಬರ ಒಂದು ದಾಂಪತ್ಯವೋ ಮನೆಯೋ ಚೆನ್ನಾಗಿರುತ್ತೆ. ಎಲ್ಲಿ ಸಂದೇಹ ಬರುತ್ತೋ ಅಲ್ಲಿ ಹೋಯ್ತು. ಮೀಕೆ ಸಂದೇಹ, ಮಾಕು ಸಂದೇಹ ಅಂತ ತೆಲುಗು ಮಾತ್ರ ಇರೋಲ್ಲ ಕುಟುಂಬ. ಅದರಿಂದಾಗಿ ಅವನು ಮಾತಾಡಿ, ಅಮ್ಮ ತಾಯಿ ನೀನು ದಯವಿಟ್ಟು ಹೇಳು, ಏನು ಹೇಳಿಲ್ಲ ಅಂದ್ರೆ ಇವನು ನೋಡ್ಕೊಂಡ. ಆಮೇಲೆ ಹೇಳ್ತಾನೆ, ನನಗೆ ನೋಡಮ್ಮ, ಇಲ್ಲಿ ನೋಡು, ಇಲ್ಲಿ ನನ್ನ ರಾಮಚಂದ್ರ ನನ್ನ ಕೈಗೆ ಅವನದೇ ಉಂಗುರವನ್ನು ಕೊಟ್ಟು ಕಳಿಸಿದ್ದಾನೆ. ಮುದ್ರೆ ಉಂಗುರ, ಶ್ರೀರಾಮ ಮುದ್ರಿಕೆ, ರಾಮನ ಹೆಸರಿದೆ ನೋಡು, ರಾಮ ಮುದ್ರಿಕೆ ನೋಡು. ಪಶ್ಯತಿ ದೇವಿ ಅಂಗುಲೀಯಕಂ, ಸಂಸ್ಕೃತ ಪಶ್ಯತಿ ದೇವಿ ಅಂಗುಲೀಯಕಂ, ಬೆರಳದಿರೋ ಮುದ್ರೆ ಅನ್ನುವ ಉಂಗುರ ನೋಡಿದ್ದು ಅವಳ ತಕ್ಷಣ ಅನ್ನಿಸ್ತು, ಓಹೋ ಇದು ರಾಮದೂತ. ದೃಢವಾಯ್ತು, ರಾಮದೂತ. ಅಪನಂಬಿಕೆ ಹೋಯ್ತು, ಅವಿಶ್ವಾಸ ಹೋಯ್ತು, ದೃಢವಾದ ಮನಸ್ಸು ಬಂತು. ನಮ್ಮಪ್ಪ ನೀನು ನೋಡಿದ್ದಿಲ್ವ, ಬಹಳ ಸಂತೋಷ ಆಯಿತು. ನೀನು ಸಂತೋಷ ಆಗೋದಕ್ಕೆ ನಾವು ಬಂದಿದ್ದು. ಹೇಗೆ ಕಪಿಗೂ ಮನುಷ್ಯರಿಗೂ ಸ್ನೇಹ ಹೇಗಾಯಿತು ಅದು ನೋಡಿ ಪ್ರಶ್ನೆ ಅವಳು ಕೇಳಿದ್ರು. ರಾಮಚಂದ್ರ ನನ್ನನ್ನು ಕುರಿತು ಮನಸ್ಸಾರೆ ಜ್ಞಾನ ನಮಗಿದ್ವೋ, ಬೇರೆ ಏನಾದರೂ ಅನ್ನಿಲ್ಲ. ಇಲ್ಲ, ದಯವಿಟ್ಟು ಯಾವಾಗಲೂ ಸಂಶಯ ಬರ್ತೊಡೆ, ಹೆಂಗಸಿ ಗಂಡಸಿಗೆ ಆ ಸಂಶಯ ಇದ್ದೆ ಹಾಳಾಗೋದು ಮನೆ. ಆ ಸಂಶಯ ಬೇಡ, ದೃಢವಾಗಿತ್ತು ಅಂತ ಹೇಳಿ ಅವನು ಸೀತಾದೇವಿಗೆ ರಾಮಚಂದ್ರನ ಬಗ್ಗೆ ಎಲ್ಲ ಹೇಳಿಲ್ಲ. ಆಗುವಾಗ
ಹೇಳ್ತಾನೆ, ಹೀಗೆಲ್ಲ ಆಯ್ತಲ್ಲ ಮಾತಾಡಿ, ಹಿಂಗಾಯ್ತಲ್ಲ. ನಾನು ವಾಪಸ್ ಹೋಗ್ಬೇಕಾದ್ರೆ ವಾಪಸ್ ಹೋಗಿ ರಾಮಚಂದ್ರನ ನೋಡಿದಾಗ ನೀವು ಸೀತಾದೇವಿ ಕಂಡು ಬಂದಿದ್ದಕ್ಕೆ ಆಧಾರ ಏನು? ಎವಿಡೆನ್ಸ್, ಇಂಗ್ಲಿಷ್ನಲ್ಲಿ ಎವಿಡೆನ್ಸ್ ಅಂತೀವಿ. ಫಸ್ಟ್ ಹ್ಯಾಂಡ್ ಎವಿಡೆನ್ಸ್ ಅಂದ್ರೆ ಹ್ಯಾವ್ ಯು ಸೀನ್ ದಟ್ ಮ್ಯಾನ್ ಮರ್ಡರಿಂಗ್ ಹಿಮ್? ಎಸ್ ಸರ್, ಹ್ಯಾವ್ ಸೀನ್. ಕೋರ್ಟ್ ಹೇಳೋದು. ದೆನ್ ಇಟ್ಸ್ ಆಲ್ ಇಟ್. ಕಮ್ ಆನ್, ಗಿವ್ ಮಿ ದಿ ಎವಿಡೆನ್ಸ್ ಅಂತಾರೆ. ಅಂದ್ರೆ ಆಧಾರ ಕೊಡೋದು. ಸೀತಾದೇವಿಗೆ ಹನುಮಂತ ಕೇಳ್ತಾರೆ, ನಾನು ನಿನ್ನನ್ನು ನೋಡಿದ್ದಕ್ಕೆ ಆಧಾರ ಕೊಡು ಅಂತ ಹೇಳ್ತಾನೆ. ನಾವೇನು ಆಧಾರ ಕೊಡು ಅಂತ ನಿಮ್ಮ ಜಡೆಯಲ್ಲಿ ಮುಚ್ಚಿಕೊಂಡಿರ್ತಾರೆ. ಜಡವಿಲೆ ಅಂತ ನಾವು ಹೇಳ್ತೀವಿ, ಚೂಡಾಮಣಿ ಹೇಳ್ತೀವಿ. ತೆಗೆದು ಅವನ್ನ ಕೊಟ್ಟು, ಹನುಮಂತನ ಕೊಟ್ಟು, ಇದನ್ನ ರಾಮಚಂದ್ರನ ಕೊಡು, ಆವಾಗ ನಿನ್ನನ್ನ ಖಂಡಿತ ಅವನು ಬಹುಮಾನಿಸ್ತಾನೆ. ಅವನ ನಂಬಿಕೆ ಬರುತ್ತೆ. ನೀವು ಹೋಗಿ ನೋಡಿದ್ಯಾ? ನೋಡಿ, 100 ಯೋಜನೆ ಸಮುದ್ರ ದಾಟಬೇಕು, ರಾಕ್ಷಸರ ಮಧ್ಯೆ ಹೋಗ್ಬೇಕು, ನೋಡ್ಬೇಕು. ಎಲ್ಲ ಒಂದು ದಿನ ಒಂದು ದಿನ ಒಂದು ಎಲ್ಲ ಕಷ್ಟವಾದ ಕೆಲಸವನ್ನು ಅವನು ಹನುಮಂತ ಒಂದೊಂದೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದಲೇ ಆ ಸುಂದರಕಾಂಡ ಹನುಮಂತ ಜ್ಞಾನ ಮಾಡ್ಕೊಂಡ್ರೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ಏನು ಹೋಗಿದೆಯೋ ಅದನ್ನು ಬಗೆಹರಿಸ್ತಾನೆ ಅನ್ನೋದು ಜ್ಞಾಪಕ ಇಟ್ಕೋಬೇಕು. ನೀವು ಜಡವಿಗೆ ಆ ಚೂಡಾಮಣಿ ಕೊಟ್ಟು ಅದನ್ನು ತಗೊಂಡ ಹನುಮಂತ ಸ್ವಾಮಿ ತಗೊಂಡಿದ್ದವನು, ಸಾರಿ ನೀನು ನಾನು ಹೊರಡುವುದೇ ಕೆಲಸ ಆಯ್ತು, ಹೊರಡುವುದು ಆಯ್ತು, ನಾನೇನು ನಿನಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ನೀನು ಹೊರಡು, ಇಲ್ಲಿ ಹಣ್ಣು ಇನ್ನು ಇದ್ದ ತಗೋಬೋದು ಅಂತ ಹೇಳ್ಬೋದು. ಅಂದ್ರೆ ಆ ರಾಕ್ಷಸರ ಕಾಲ ಹಣ್ಣಾಗಿರ್ತೇನೋ ಅನುಮಾನ, ನೀನು ಹ್ಯಾಕೆ ನೋಡಪ್ಪ ಅಂತ ಹೋಗ್ಬಿಟ್ಟು ಒಳ್ಳೇದಾಗಲಿ ಅಷ್ಟೇ. ನಾನು ಬೇಕಾಗಿದ್ದೆ, ವಿವರಣೆ ಎಲ್ಲ ಬಿಟ್ಬಿಟ್ಟಿದ್ದೇನೆ. ಅದರಿಂದಾಗಿ ಕಳಿಸಿದಾಗ ಅವನು ಆ ಕಡೆ ಬಂದು ನೋಡ್ತಾನೆ. ಸರಿ, ನಾನು ಬಂದಿದ್ದಾಯ್ತು, ಅಮ್ಮ ನೋಡಿದ್ದಾಯ್ತು, ಆದ್ರೆ ಬಲ ಹೇಗಿದೆ ರಾಕ್ಷಸರದ್ದು, ಅವರಿಬ್ಬರ ಶಕ್ತಿ ಹೇಗೆ ತಿಳ್ಕೋಬೇಕಲ್ಲ. ನನ್ನ ದೂತ ಅಂತ ಕಳಿಸಿದ್ದೇನೆ. ಅವ್ರದ್ದು ಏನು ಕೆಲಸ? ಒಬ್ಬ ಒಳ್ಳೆಯ ದೂತ ಅವ್ನು ಏನ್ ಮಾಡ್ತಾರೆ ಅಂದ್ರೆ, ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಇನ್ನೆಡೆ 2 ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ. ಅವನು ಉತ್ತಮವಾದಂತಹ ದೂತ. ಹೇಳಿದ್ರೆ ಮಾಡ್ಕೊಂಡು ಬಂದ್ರೆ 35 ನಂಬರ್ ಅಷ್ಟೇ. ಹೇಳಿದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ಬಂದ್ರೆ ಅವನು 75-80 ಬರುತ್ತೆ. ಏನು ಮಾಡಿದ್ರೆ ಅಥವಾ ಅವನೇನ್ ಪ್ರಯತ್ನ ಇಲ್ಲ. ಆಂಜನೇಯ ಉತ್ತಮರಲ್ಲಿ ಉತ್ತಮ. ಅದರಿಂದಾಗಿ ಅವನು ಬಂದು ನೋಡ್ತಾನೆ. ಸರಿ, ಒಂದ್ಸತಿ ಈ ಕಾಡು ಅಶೋಕವನವನ್ನು ಧ್ವಂಸ ಮಾಡೋಣ. ರಾವಣ ಕಳಿಸ್ತಾನೆ, ಯಾರನ್ನ ಕಳಿಸ್ತಾನೆ. ಅವ್ರನ್ನ ಹೊಡೆದಾಕಿದ್ದಾರೆ ನೋಡಿ. ನೀವು ಹೇಳಿದ್ದೀನಿ, ಶ್ರಾವಣ ಪಾಲ್ಗುಣ ತಗೊಳ್ಳಿ ಏಕಾದಶಿ ಅವ್ನು ಹಾರಿದ್ದು. ಏಕಾದಶಿ ದಿವಸ ಏನು ತಗೊಳ್ಳಿಲ್ಲ ಆಹಾರ, 1000 ಮೈಲಿ ಹಾರಿರೋದು, ಅಮ್ಮನ ನೋಡಿರೋದು, ಒಂದು ತೊಟ್ಟು ನೀರು ಕುಡಿಲಿಲ್ಲ. ಇಡೀ ರಾಕ್ಷಸರನ್ನ ಒಬ್ಬೊಬ್ಬರನ್ನೇ ಹೊಡೆದು ಅಕ್ಷಯ್ ಕುಮಾರ್ ಅದನ್ನು ಇವತ್ತು ತಗೊಂಡಿದ್ದೆ, ಗುರುತಿಟ್ಕೊಂಡಿದ್ದೆ ಓದಬೇಕು ಅಂತ. ಅದಕ್ಕೂ ಇವಾಗ ಸಮಯ ಕಷ್ಟ, ಯಾಕಂದ್ರೆ 8 ಗಂಟೆ ಹೆಚ್ಚು ಕಡಿಮೆ ಬರ್ತಾ ಇದೆ. ನೀವು ಮನೆಗೆ ಹೋಗ್ಬೇಕು ಅಂತ ಆತರ ಕಾಡ್ತಾ ಇದ್ದೆ. ನಾನು ನಿಮ್ಮನ್ನು ತೋರಿಸೋದಿಲ್ಲ. ಆದ್ರೆ ಇರೋದು ವಿಚಾರ ಚೆಲುವಾಗಿದೆ, ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ. ಇವತ್ತು ಶನಿವಾರ ಕೇಳಿಸ್ಕೊಳ್ಳಿ. ಆಂಜನೇಯ ಸ್ವಾಮಿ ವೃತ್ತಾಂತವನ್ನ ನೀವು ಮನೆಗೆ ಹೋಗಿ ಅವನು ಧ್ಯಾನ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ನಮ್ಮ ಅರ್ಚಕರು ಅಶ್ವತ್ಥನಾರಾಯಣ ಸ್ವಾಮಿ ಏನ್ ಪೂಜೆ ಮಾಡ್ತಾರೋ ಅದನ್ನ ನೀವು ಮನಸ್ಸಿಗೆ ತಗೋತೀರಿ. ನಮ್ಮ ನೀಲತ್ತವರ ಆಗಲಿ, ಯದುರಾಜನಾಗಲಿ ಒಳ್ಳೊಳ್ಳೆಯ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಆವಾಗ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರಿ. ಒಂದು ತುಳಸಿ ತಗೊಂಡು ಮನಸ್ಸಿಗೆ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ಒಳ್ಳೇದಾಗುತ್ತೆ ಆಂಜನೇಯನ ಪಾದದಲ್ಲಿ ಅಂತ. ಸರಿ, ಎಲ್ಲರೂ ಹೊಡೆದ. ವಾಲ್ಮೀಕಿ ಹೇಳ್ತಾನೆ, ಯಾವಾಗ ಅಕ್ಷಯ್ ಕುಮಾರ ಅನ್ನೋ ರಾವಣನ ಮಗನ್ನ ಹೊಡೆದಾಗಿದ್ದೋ ಅರ್ಧ ರಾಮಾಯಣ ಆಗೋಯ್ತು. ಅದಕ್ಕೆ ನೀವು ಕಲ್ಲಿನಲ್ಲಿ ಕಳೆದ ಆಂಜನೇಯ ಮೂರ್ತಿ ಹೀಗೆ ನಾವು ನಿಂತಿರ್ತಾರ ಆವಯಸದಲ್ಲಿ ಆಂಜನೇಯ ನೋಡಿದಾಗ ಆಂಜನೇಯ ಪಾದದಲ್ಲಿ ಒಬ್ಬ ರಾಕ್ಷಸನ್ ಕೆತ್ತಿರ್ತಾರೆ. ಯಾವಾಗಲೂ ನೀವು ಅದನ್ನು ಗಮನಿಸ್ಬೇಕು. ಅವನು ಅಕ್ಷಯ್ ಕುಮಾರ ಅಂತ ಅವನು ಗೊತ್ತಾಗಿದ್ರು. ಆಂಜನೇಯ ಇಂದ್ರಜಿತ್ ಬಂದ, ಅವನು ಎಲ್ಲ ಆಯ್ತು. ರಾವಣನ ಕರ್ಕೊಂಬಂದರು, ಬ್ರಹ್ಮಾಸ್ತ್ರ ಕಟ್ಟಿದ್ದ ಅಂತ. ಆಮೇಲೆ ಅವನ್ನ ಯಾಕೆ ಬಂದಿರಿ ಅಂತೆಲ್ಲ ಕೇಳಿದ್ದಾಯ್ತು, ಎನ್ಕ್ವೈರಿ ಆಯ್ತು. ನಿರ್ಭಯವಾಗಿ ಹೆದರಿಕೆ ಅಂತ ಹೇಳ್ದ, ನಾನು ರಾಮನ ದೂತ ಬಂದಿದ್ದೇನೆ, ಅಮ್ಮನ್ ನೋಡಿದ್ದಾಯ್ತು ಸೀತಮ್ಮನ್ನ, ನಿನಗೂ ಒಳ್ಳೆಯದಾಗುತ್ತೆ. ರಾಮನಿಗೆ ಸೀತೆಯನ್ನು ಒಪ್ಪಿಸು, ಬದುಕೋ, ಲಂಕೆ ಬದುಕುತ್ತೆ. ಎಷ್ಟೋ ಜನರು ವಿಧವೇ ಆಗುದಿಲ್ಲ, ಎಷ್ಟೋ ಜನ ಮಕ್ಕಳು ಕಳ್ಕೋದಿಲ್ಲ. ಯುದ್ಧ ಬೇಕಿಲ್ಲ, ಸಮಾಜಕ್ಕೆ ಒಳ್ಳೇದು ಮಾಡುವಂತ ಆಗಿನ ಕಾಲದಲ್ಲಿ ಹೇಳಿದ ಮಾತಿದ್ದು. ಲಕ್ಷಾಂತರ ವರ್ಷಗಳ ಕೆಳಗೆ ಹೇಳಿರೋ ಮಾತು. ನಮ್ಮ ಭಾರತ, ನಮ್ಮ ಎಷ್ಟು ಸನಾತನ ಧರ್ಮ ಅಂತ ನಾವು ತಿಳ್ಕೊಳ್ಳಿ. ಆ ಧರ್ಮಕ್ಕೆ ಇವತ್ತು ತೊಂದರೆ ಬರ್ತಾ ಇದೆ. ನಿಮಗೆ ಇನ್ನು ಮುಂದಿನ ಪೀಳಿಗೆಗೆ ಧರ್ಮಕ್ಕೆ ತೊಂದರೆ ಬರ್ತಾ ಇದೆ. ದಯವಿಟ್ಟು ಎಚ್ಚರಿಕೆಯಾಗಿರಿ. ಅದರಿಂದಾಗಿ ಅವನು ಆಂಜನೇಯ ಸ್ವಾಮಿ ಅದು ಹೇಳಿ ಹಾರಿಬಿಟ್ಟು ಅಲ್ಲಿಂದ ಲಂಕೆಯನ್ನೆಲ್ಲ ಸುಟ್ಟು, ಲಂಕೆಯನ್ನು ಸುಟ್ಟಾದ್ಮೇಲೆ ಅವ್ರು ಅನಿಸ್ತು, ಏನಪ್ಪಾ ಸುಟ್ಟಾಕ್ಬಿಟ್ಟೆ, ಅಮ್ಮ ಏನಾದ್ರು ಸೀತಾದೇವಿ ಏನಾದ್ರು ತಾಯಿ ಗೊತ್ತಾಗಲ್ಲ. ವಾಪಸ್ ಬಂದ ಮತ್ತೆ
ವಾಪಸ್ ಬಂದು ನೋಡಿ ಅಮ್ಮನ ಮಾತಾಡಿಸಿ, ಅಮ್ಮ ತಾಯಿ ಯೋಚನೆ ಮಾಡಬೇಡ, ಇನ್ನೊಂದು ಸ್ವಲ್ಪ ಒಂದು ಒಳಗಾಗಿ ಯುದ್ಧ ಶುರುವಾಗುತ್ತೆ, ಬರ್ತಾನೆ ರಾಮಚಂದ್ರ ಅಂತ ಹೇಳಿ ಕರ್ಕೊಂಡು ಬಂದು ವಾಪಸ್ಸು ಬರ್ತಕ್ಕಂಥ ಕಥೆ. ಬರುವಾಗ ಕೂಡ ಬಂದ ಮೇಲೂ ಇನ್ನು ಅನೇಕ ಘಟನೆಗಳು ಇರ್ತಕ್ಕಂಥದ್ದಿದೆ. ಅಂಥ ಒಂದು ಆಂಜನೇಯ ಸ್ವಾಮಿಯ ಸುಂದರಕಾಂಡವನ್ನು ಕುರಿತಾಗ ನೀವು ಒಂದು ಆಂಜನೇಯ ಅಷ್ಟೋತ್ತರವನ್ನು ಬಗ್ಗೆ ಹೇಳಿದ್ದೇನೆ. ಯಾವಾಗ ಸರ್ವಕಾರ್ಯ ದುರಂತರ, ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವ. ಬುದ್ಧಿರ್ಬಲ, ಒಳ್ಳೆ ನಾಲೆಡ್ಜ್ ಇರಬೇಕು, ಬುದ್ಧಿ ಇರಬೇಕು, ಪ್ರಜ್ಞೆ ಇರಬೇಕು. ಅದಕ್ಕೆ ಹನುಮಂತ ಗಾಯತ್ರಿನ ನಮ್ಮ ಅಶೋಕಾರಣ್ಯ ಹೇಳಿದ್ರು, ಹನುಮಂತನಲ್ಲಿ ಕ್ಲಾಸ್ ಮಾಡಿದ್ರೆ ಹನುಮಂತ ಗಾಯತ್ರಿ ಹೇಳಿದ್ದಾರೆ. ಗಾಯತ್ರಿ ಹನುಮಂತ ಗಾಯತ್ರಿ ನೀವು ಒಂದು ಸತಿ ಹೇಳ್ಕೊಂಡ್ರೆ ಎಷ್ಟೋ ನಿಮಗೆ ಒಳ್ಳೆಯದಾಗುತ್ತೆ, ಬುದ್ಧಿ ಶಕ್ತಿಗಾಗಿ. ಯಶೋಧೈರ್ಯ, ಕೀರ್ತಿ ಬರುತ್ತೆ. ನಿರ್ಭಯತ್ವ, ಫಿಯರ್ಲೆಸ್ನೆಸ್ ಅಂತಿದೆ ಇಂಗ್ಲಿಷ್ನಲ್ಲಿ. ಅಂದ್ರೆ ಯು ವಿಲ್ ನಾಟ್ ಬಿ ಅಫ್ರೈಡ್, ಯಾರು ಹೆದರ್ಸ್ಲಿಕ್ಕೆ ಆಗೋದಿಲ್ಲ. ನಿರ್ಭಯತ್ವ, ಅರೋಗತ, ಒಳ್ಳೆ ಸೋಂಬೇರಿತನ ಬರ್ತಕ್ಕಂಥ ಅನುಭವ. ಅನಾಟ್ಯಂ, ಜಡ್ಡುತನ ಇರೋದಿಲ್ಲ. ಹೇಳಪ್ಪ, ಓದೋ ಹೇಳೋ ಅಂತಂದ್ರೆ ಬೇಡಮ್ಮ, ನಾನು ಓದೋದು, ನಾನು ಹೇಳೋದು ಇವತ್ತು ಓದಿ ಏನ್ ಮಾಡಬೇಕಾಗ್ತದೆ ನಾನು ಅನ್ನೋ ಒಂದು ಕೆಟ್ಟ ಪ್ರವೃತ್ತಿ ಹೋಗುತ್ತೆ ಮಕ್ಕಳಲ್ಲಿ, ಓದ್ತಾರೆ. ಅನಾಟ್ಯಂ ವಾಕ್ಪಟುತ್ವಂಚ, ಮಾತನಾಡುವ ಶಕ್ತಿಯನ್ನು ಕೊಡ್ತಾರೆ. ಮುಖಂ ಕರೋತಿ ವಾಚಾಲಂ ಭಂಗುಂ ನಗೈತೆ ಗಿರಿಂ ಯತ್ಕೃಪಾಯ ಮಹಂ ಮುಂದೆ ಪರಮಾನಂದ ಮಾಧವ ಅಂತ ಧ್ಯಾನ ಮಾಡಿದಾಗ ಮೂಕ ಮಾತನಾಡಿದ ಶಕ್ತಿ ಬರ್ತದವರಿಗೆ. ಒಂದು ಬೆಳವನಾದರೂ ಬೆಟ್ಟವನ್ನು ಹತ್ತುವಷ್ಟು ಸಾಮರ್ಥ್ಯವನ್ನು ಭಗವಂತ ಕೊಡ್ತಾನೆ. ಯಾವಾಗ ಆಂಜನೇಯ ಸ್ವಾಮಿ ತಾವು ಸ್ಮರಣೆ ಮಾಡ್ತೀರೋ, ಆ ಆಂಜನೇಯ ಸ್ವಾಮಿಯ ಹನುಮಂತನ ಯೋಗಾಂಜನೇಯ ಸ್ವಾಮಿ ಕೃಪೆಯಿಂದ, ಭಕ್ತಾಂಜನೇಯ ಸ್ವಾಮಿ ಕೃಪೆಯಿಂದ, ರಾಮಾಂಜನೇಯ ಸ್ವಾಮಿ ಕೃಪೆಯಿಂದ, ಹನುಮಂತನ ಕೃಪೆಯಿಂದ ನಿಮಗೆ ಎಲ್ಲವೂ ಸಿದ್ಧಿಯಾಗುತ್ತೆ ಅನ್ನೋದಕ್ಕೆ ಸಂಶಯ ಇರುವುದಿಲ್ಲ. ನೀವು ಸಂಶಯ ಇಟ್ಕೊಂಡು ಮಾಡಿದ್ರೆ ಪ್ರಯೋಜನವಿಲ್ಲ. ಸಂಶಯ ಇಲ್ಲದೆ ಅವನ ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳೋದು ಸ್ಮರಣೆಯನ್ನ ಮಾಡಿಕೊಂಡು, ಹಾಗೆಯೇ ಇವತ್ತು ನನಗೆ ಈ ಅವಕಾಶವನ್ನು ಕೊಟ್ಟಿದ್ದೀರಿ. ನಾನು ಹೇಳಿದ್ದು ಮನಸ್ಸಿಗೆ ನನ್ನ ಸಾಲದು, ಇನ್ನೊಂದು ತುಂಬಾ ಹೇಳಬೇಕು ಮನಸ್ಸಿದ್ರು ಕೂಡ ಸಮಯ ನನಗೆ ಕಾಡ್ತಾ ಇದೆ. 8 ಗಂಟೆ ಸಮಯ ಅಂದ್ರೆ ಮತ್ತೆ ವಾಪಸ್ ಹೋಗ್ತಕ್ಕಂಥದ್ದು, ಮನೆಗೆ ಹೋಗ್ತಕ್ಕಂಥದ್ದು, ಎಲ್ಲಪ್ಪ ಸರಾಗಿರ ಕದ್ಕೊಂಡು ಹೋಗ್ತಾರಂತ ಹೆದರಿಕೆ, ಅನೇಕ ತರದ ಹೆದರಿಕೆಗಳು ಕಾಡ್ತಾ ಇರ್ತೀನಿ. ಅದರಿಂದಾಗಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಆಪದಾಂ ಅಪಹರ್ತಾರಂ ಆಕಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮತ್ತೆ ಮತ್ತೆ ನಾನು ನಿನಗೆ ನಮಸ್ಕಾರ ಮಾಡ್ತೀನಪ್ಪ ಅಂತಂದ್ರ ರಾಮ ಎನ್ನುವ ಎರಡಕ್ಷರವನ್ನು ನಾವು ಎಷ್ಟು ಮಟ್ಟಿಗೆ ಹೇಳ್ತೇವೋ ಅದೇ ರೀತಿ ಹನುಮಂತ 4 ಅಕ್ಷರ ಹೇಳ್ತೀರಾ, ಆಂಜನೇಯ 4 ಅಕ್ಷರ ಹೇಳ್ತೀರಾ, ವಾಯುಸುತ 4 ಅಕ್ಷರ ಹೇಳ್ತೀರಾ, ಅಂಜನಾಗರ್ಭ ಸಂಭವದ ಆಂಜನೇಯ ಮಗ ಹೇಳ್ತೀರಾ, ರುದ್ರವೀರ್ಯ ಸಂಭವ ಮಹಾನ್ ಈಶ್ವರನ ಒಂದು ಕೃಪೆಯಿಂದ ಬಂದಂತಹ ಮಹಾನ್ ಭವ ಆಂಜನೇಯ. ಅದರಿಂದಾಗಿ ಅವನ ಸ್ಮರಣೆಯನ್ನ, ಅದು ಇವತ್ತು ಶನಿವಾರ ಸ್ಥಿರವಾರ, ಅವನ ಸ್ಮರಣೆಯನ್ನು ಯೋಗಾಂಜನೇಯನ ಭಕ್ತಾಂಜನೇಯನ ಸ್ಮರಣೆ ನಾವು ಮಾಡುವಾಗ ನಮ್ಮೆಲ್ಲರ ಮನಸ್ಸಿನಲ್ಲಿ ಅರ್ಚಕಸ್ಯ ತಪೋಬಲಾದಂತ ನಮ್ಮ ಅಶ್ವತ್ಥನಾರಾಯಣ ಪ್ರಭುಗಳು ಹೇಗೆ ಪೂಜೆ ಮಾಡಿಸ್ತಾ ಇದ್ದಾರೆ, ನೀಲಪ್ರವರ್ತವರು ಸಮಾಜ ಕಾರ್ಯ ಚೆನ್ನಾಗಿ ಮಾಡ್ತಕ್ಕಂಥವ್ರು ಈ ದೇವಸ್ಥಾನ ನೀವೆಲ್ಲ ಸೇರಿ ಮಾಡಿದ್ದೀರಿ. ದೇವಸ್ಥಾನ ಇದೆ. ನಮ್ಮ ಎದುರಾಜನರಿಗೆ ಮೊದಲಿಂದ ಪರಿಚಯ, ಈ ರೀತಿ ಬಂದು ಮಾತಾಡಬೇಕು ಅಂತ ಹೇಳಿದ್ದು. ಆ ಶ್ಲೋಕವನ್ನು ಒಂದು ಅಲ್ಲಿದೆ, ಪಟ್ಟಾಭಿಷೇಕದ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ನೋಡಿ, ಬಹಳ ಚೆನ್ನಾಗಿದೆ. ವಾಮೇ ಭೂಮಿಸುತ ಪುರಶ್ಚ ಹನುಮಾನ್ ಪಶ್ಚಾತ್ ಸುಮಿತ್ರಾಸುತಃ ಶತ್ರುಘ್ನೋ ಭರತಶ್ಚ ವಾಮದಲಯೋರ್ವಾಯುವಾದಿ ಕೋಣೇಶ್ಚ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಶ್ಕೋ ಜಾಂಬವಾನ್ ಮಧ್ಯೆ ನೀಲ ಸರೋಜ ಕೋಮದ ರುಚಿಂ ರಾಮಂ ಭಜೆ ಶ್ರೀರಾಮನ ಬಂದಾಗ ಎಡಗಡೆ ಸೀತಾದೇವಿ ಕುಳಿತಾಳೆ, ಪುರಶ್ಚ ಹನುಮಾನ್ ಎದುರುಗಡೆ ಹನುಮಂತ ಕುಳಿತಾನೆ, ಪಶ್ಚಾತ್ ಸುಮಿತ್ರಾಸುತಃ ಹಿಂದ್ಗಡೆ ನೋಡಿ ಬಿಲ್ಲೆಡ್ಕೊಂಡು ಯಾವಾಗ ನಾನು ಏನ್ ಮಾಡ್ತೇವ ತಾಯಿಯಿಂದ ಲಕ್ಷ್ಮಣ ಇದ್ದಾನೆ, ವಾಮೇ ಎಡಗಡೆ ಅಲ್ಲಿ ಇದ್ದಾರೆ ನೋಡಿ ಭರತ ಶತ್ರುಗಳಿದ್ದಾರೆ. ಇಂಥ ಶ್ರೀ ಸೀತಾರಾಮಚಂದ್ರನ ನಾನು ಯಾವಾಗಲೂ ಧ್ಯಾನ ಮಾಡ್ತೇನೆ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರ್ತೇನೆ. ಅದನ್ನು ತಿಳ್ಕೊಂಡು ಮನಸ್ಸಲ್ಲಿ ತಿಳ್ಕೊಂಡು ಧ್ಯಾನವನ್ನು ಮಾಡಿದಾಗ ಆಂಜನೇಯ ಧ್ಯಾನವನ್ನು ನಿಶ್ಚಲವಾಗಿ ಆ ಗಳಿಗೆಯಲ್ಲಿ ನಮಗೆ ಬೇರೆ ಇನ್ಯಾವುದು ಮನಸ್ಸಿನಲ್ಲಿ ಬರಬಾರದು, ಯಾವ ಕೆಟ್ಟ ರಾಜಕೀಯವೂ ಬರಬಾರದು, ಕಲ್ಮಶ ಬರಬಾರದು. ಅವನೇ ಅವನೇ ನನಗೆ ನೀನೇ ದಿಕ್ಕು ಎಂಬತಕ್ಕಂಥ ಭಾವನೆ ಮನಸ್ಸಿನಲ್ಲಿ ಬರಬೇಕು. ಅನ್ಯಥಾ ಶರಣಂ ನಾಸ್ತಿ ತ್ವಂ ಏವ ಶರಣಂ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ವಿಲಪತೆ. ಅಹೋಹಂ ಪಾಪಕರ್ಮಾಣಾಂ ಪಾಪಾತ್ಮಾಂ ವಾಯುಸಂಭವಾಂ
ಪಾಹಿಮಾಂ ಪುಂಡರೀಕಾಕ್ಷ ಶರಣಾಗತ ವತ್ಸಲ ಅನನ್ಯಾಃ ಚಿಂತಯಂತ್ಯೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಅಂತ ಅವನು ಹೇಳ್ತಾನೆ. ಮಾಧವ ಯೋಗಕ್ಷೇಮಂ ಮಹಾಮ್ಯ, ನಾನು ನಿನ್ನ ನೋಡ್ಕೊತೇನೆ. ಅದರಿಂದಾಗಿ ಇವತ್ತು ಧ್ಯಾನವನ್ನು ಮಾಡಿಸಿದ್ದೀರಿ, ಈ ಅವಕಾಶವನ್ನು ಕೊಟ್ಟಿದ್ದೀರಿ. ಆಂಜನೇಯ ಕುರಿತು ಹೇಳುವಂತಹದ್ದು ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ಹೇಳಿದ್ರು ಕಡಿಮೆ. ಆಂಜನೇಯನಾಗಲಿ, ಗಣಪತಿಯನ್ನಾಗಲಿ, ಸುಬ್ರಹ್ಮಣ್ಯನಾಗಲಿ, ಗರುಡನನ್ನಾಗಲಿ ಇವರೆಲ್ಲರೂ ಸಹ ಪ್ರಪಂಚದಲ್ಲಿ ವಂದನೀಯರು. ಯಾವುದೇ ಏನು ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿದ್ರು, ಭಗವಂತನಿಗೋಸ್ಕರವೇ ಉಳಿದವರು. ಆಂಜನೇಯ ಸ್ವಾಮಿ ರಾಮನಿಗೋಸ್ಕರ, ರಾಮ ಆಂಜನೇಯನಿಗೋಸ್ಕರ. ಅದೇ ರೀತಿ ಗರುಡ ಮಹಾವಿಷ್ಣುವಿನ ವಾಹನವನ್ನಾಗಿ ಉಳ್ಳದ, ಮಹಾವಿಷ್ಣುವಿನ ವಾಹನ ಗರುಡನು. ಅವನನ್ನ ನಾವೇನು ಹೇಳ್ತೀವಿ, ಅಮೃತ ಕಲಶವಸ್ತ್ರಂ ಕಾಂತಿ ಸಂಪೂರ್ಣ ದೇಹಂ ಸಕಲ ಗೃಹವಂದ್ಯಂ ವೇದಶಾಸ್ತ್ರೈಕ ಚಿಂತ್ಯಂ ವಿತತ ಸೌಭಕ್ಷಂ ವೀರಾಂಡವಳಂ ಸಕಲ ವಿಷ ವಿನಾಶಂ ಚಿಂತೆಯೇ ಪಕ್ಷಿರಾಜ. ಗರುಡನನ್ನ ಸ್ಮರಣೆ ಮಾಡಿದ್ರೆ ಎಲ್ಲ ವಿಷವೂ ಹೋಗುತ್ತೆ. ಯಾರ ಅಕಸ್ಮಾತ್ ಮಾಟ ಮದ್ದು ಮಾಡಿಸಿದ್ರು ಅದು ನೆಗೆದಿತ್ತು ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಕುಂಕುಮಾಂಕಿತ ವರ್ಣಾಯ ಪುಂಡೆ ಎಂದು ತವಳಾಯಿತ ವಿಷ್ಣು ನಮಸ್ತುಭ್ಯಂ ಪಕ್ಷಿರಾಜಾಯತೆ ಅಂತ ಹೇಳ್ತೇವೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾರ್ಥವೇ ಪೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಗೋಷ್ಪದೀಕೃತ ವಾರಾಶಿ ಮಶಕೀಕೃತ ರಾಕ್ಷಸಂ ಶ್ರೀಮದ್ ರಾಮಾಯಣ ಮಹಾ ಮಾಲಾ ರತ್ನಂ ವಂದೇ ಕೈಲಾಸಂ ವಂದೇ ಯೋಗಾಂಜನೇಯಂ ವಂದೇ ಭಕ್ತಾಂಜನೇಯಂ ವಂದೇ ರಾಮಾಂಜನೇಯಂ ವಂದೇ ಸರ್ವಾಂಜನೇಯಂ ಸ್ಮರಣೆ ಮಾಡ್ತಾ ನಮ್ಮೆಲ್ಲರಿಗೂ ಈ ಅವಕಾಶವನ್ನು ನೀಡಿದ್ದು ವಿಶೇಷವಾಗಿ ಹಿರಿಯರಾದ ಶ್ರೀ ಈರಪ್ಪನವರಿಗೆ ಇದನ್ನು ಮಾಡಿಸಿಕೊಟ್ಟಂತ ಮಿತ್ರರಾಜ್ ಯದರಾಜ್ನವರಿಗೆ ಅವೆಲ್ಲ ಕೇಳಿದ್ದೀರಿ. ನಮ್ಮ ಮನಸ್ಸಿನಲ್ಲಿ ಆಂಜನೇಯನ ಕುರಿತಾಗೆ ಮನಸ್ಸಿನಲ್ಲಿ ಹಾಗೆಯೇ ತಂದುಕೊಳ್ಳಿ. ಆ ಮಹಾನುಭಾವನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಧ್ಯಾನಿಸ್ತಿರೋ ಸರ್ವ ಮಾಯಾ ವಿಭಂಜನ, ಯಾವ ಗಲಿಬಿಲಿ ಗೊಂದಲ BP ಭಾವಂತ ಆಂಗ್ಸೈಟಿ ಹೋಗುತ್ತೆ. ಸರ್ವ ಬಂಧ ವಿಮೋಕ್ತ, ಯಾವ್ದಾದ್ರು ಕೆಟ್ಟದಾಗಿ ತೊಂದರೆ ಆಗಿದ್ರೆ ಅದು ಹೋಗುತ್ತೆ. ಸರ್ವ ಗ್ರಹ ವಿನಾಶ, ಯಾವ್ದಾದ್ರು ಕೆಟ್ಟ ನೋವಿದ್ರೆ ಅದು ಹೋಗುತ್ತೆ. ಸರ್ವ ಕಾರ್ಯ ದುರಂತರ, ನನ್ನ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಅಂತ ಈ ದೇವಸ್ಥಾನ ಅಂತ ಒಳ್ಳೆಯ ಅರ್ಚಕರ ಗುಂಪು ಇವತ್ತು ಲಕ್ಷಾರ್ಚನೆ ಮಾಡ್ತಾ ಇದ್ದೀರಿ. ಲಕ್ಷಾರ್ಚನೆಯನ್ನು ಮಾಡುವಾಗ, ಲಕ್ಷಾರ್ಚನೆ ಅಂತಂದ್ರೆ ಈ ಕಡೆಯಿಂದ ಸೊನ್ನೆ ತಗೋಬೇಡಿ, ಈ ಕಡೆಯಿಂದ ಸೊನ್ನೆ ತಗೋಬೇಡಿ. ನಾವು ಈ ಕಡೆಯಿಂದ ಬರೋದನ್ನ ಬರೆಯೋದನ್ನ ಬರಗಡೆಗೆ ಈ ಕಡೆ ಬರ್ತಾಗ ಅವರಿಂದ ನಮ್ಗೆ ತೊಂದರೆ ಬರ್ತಾ ಇರೋದು ಆ ಬೇಡ, ಇವಾಗ ಆ ಮಾತು ಬೇಡ. ಆದ್ರೆ ಎಡಗಡೆಯಿಂದ ಬರೀತೀವಿ ನಾವು. ಬ್ರಾಹ್ಮಿ ನಮ್ದು ಅವ್ರು ಕರೋಷ್ಠಿ ಅಂತ ಹೇಳಿ, ಕರೋಷ್ಠಿ ಅಂದ್ರೆ ಕತ್ತೆ ತುಡಿ ಅಂತ, ಅವ್ರ ಟಿಪ್ಪಿ ಕತ್ತೆ ತುಡಿತೇನೆ ಅಂತ. ನಮ್ದು ಹಂಗ ಅಂತವಾಗಿ ಸಂಸ್ಕೃತ ನಮ್ದು ಈ ಕಡೆ ಬರ್ಕೊಂಡು ಹೋಗ್ತೀವಿ. ಬ್ರಾಹ್ಮಿ ಬ್ರಹ್ಮಶಕ್ತಿಯನ್ನು ಇಲ್ಲಿ ಕೊಡುತ್ತೆ, ಪ್ರಜ್ಞಾಶಕ್ತಿಯನ್ನು ಕೊಡುತ್ತೆ, ಬುದ್ಧಿಶಕ್ತಿಯನ್ನು ಕೊಡುತ್ತೆ, ದೇಹಶಕ್ತಿಯನ್ನು ಕೊಡುತ್ತೆ, ನಿರ್ಮಲವಾದ ಮನಸ್ಸನ್ನು ಕೊಡುತ್ತೆ. ಎಲ್ಲಿ ಮನಸ್ಸು ನಿರ್ಮಲವಾಗುತ್ತೋ, ಯಾರನ್ನು ಸಂದೇಹ ಇರುವುದಿಲ್ವೋ, ಕುಟುಂಬ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿರುತ್ತೆ, ರಾಷ್ಟ್ರ ಚೆನ್ನಾಗಿರುತ್ತೆ ಅಂತ ಮನಸ್ಸನ್ನು ತಗೊಂಡ್ರೆ ಬುದ್ಧಿರ್ಬಲಂ ಯಶೋಧೈರ್ಯಂ, ಇನ್ನೊಂದ್ಸತಿ ಹೇಳಿಸ್ತಾ ಇದ್ದೀನಿ, ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾರ್ಥವೇ ಪೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಗೋಷ್ಪದೀಕೃತ ವಾರಾಶಿ. ಆ ಒಂದು ಸಾಲನ್ನು ನನಗೆ ಹೇಳ್ಬೇಕಾದ್ರೆ ಈ ಸಿಮೆಂಟ್ ಕಾರ್ಡ್ನ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಸಿಮೆಂಟ್ ಟಾರ್ ರಸ್ತೆಗಳು ಅಂದ್ರೆ ಆ ರೀತಿ ಮಳೆ ಬಂದು ನಿಂತಾಗ ಮಣ್ಣಿನ ರಸ್ತೆಯಲ್ಲಿ ಒಂದು ಹಸು ಹೀಗೆ ಹೋಗ್ತಾ ಇದ್ರೆ ಆ ಹಸು ತುಳಿದಂತ ಕಾಲಿನ ಗೊರಸು ಆಮೇಲೆ ಒಂದು ಕಾಲಿಟ್ಟು ಆ ಕಡೆ ಇಟ್ಟಾಗ ಗೊರಸಿನ ಸುತ್ತ ನೀರು ನಿಲ್ಲುತ್ತೆ. ಆ ನೀರಿನ ಹಾಗೆ 100 ಯೋಜನ ಸಮುದ್ರ ಹಾರದ ಅಂತ ಗೋಷ್ಪದೀಕೃತ ವಾರಾಶಿ 100 ಯೋಜನ ಸಮುದ್ರವನ್ನ ಗೊರಸು ಹಸುವಿನ ಗೊರಸಿನಲ್ಲಿ ನಿಂತು ಹರಿಯುತ್ತೆ ಆ ರೀತಿಯ ಸಮುದ್ರ. ಮಶಕೀಕೃತ ರಾಕ್ಷಸ, ರಾಕ್ಷಸರನ್ನು ಸೊಳ್ಳೆ ಹಾಕಿ ಬಂದಾಕಿದ್ದಾನೆ. ರಾಮಾಯಣ ಮಹಾ ಮಾಲಾ ರತ್ನಂ, ನಿಮ್ಮ ರಾಮಾಯಣ ದೊಡ್ಡ ಮಾಲೆ ಮಹಾಮಾಲೆ ಇದ್ರೆ ಅದಕ್ಕೆ ರತ್ನ ಅಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಅಂತ ರತ್ನವನ್ನು. ಆದ್ದರಿಂದಾಗಿ ಅವನು ಸ್ಮರಣೆಯನ್ನ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬಾ ತುಂಬಾ ಸಂಕ್ಷೇಪ ಮಾಡಿ ಹೇಳಿದ್ದೇನೆ, ಎಲ್ರಿಗೂ ಗೊತ್ತಿದೆ. ಸುಂದರಕಾಂಡ ಒಂದೊಂದು ಪುಸ್ತಕ ನಮ್ಮನ್ನು ಇಟ್ಕೊಳ್ಳಿ, ಓದಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಸಹ ನನ್ನ ಕೃತಜ್ಞತಾಪೂರ್ವಕವಾದ ಪ್ರಣಾಮವನ್ನು ಅರ್ಪಿಸ್ತೇನೆ ಅಂತ ಹೇಳ್ತಾ, ಅನ್ಯಥಾ ಶರಣಂ ನಾಸ್ತಿ ತ್ವಂ ದೇವ ಶರಣಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜಗತ್ಪತೆ. ತಿಳಿದು ಇದರಾಗಿ ತಿಳಿದು ನಮ್ಮೆಲ್ಲರಿಗೂ ನಮಸ್ಕಾರವನ್ನು ಸಮರ್ಪಿಸಿ ಎರಡು ಮಾತನ್ನು ಮುಗಿಸ್ತೇನೆ.